ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಸಾರಾಯಿ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ. ರಾಜ್ಯದಲ್ಲಿ ಮದ್ಯ ನಿಷೇಧ ಜಾರಿಯಾಗಬೇಕು ಮತ್ತು ಈಗ ಏನ್ ನಡೀತಾ ಇದೆ ಅಕ್ರಮ ಮದ್ಯ ಮಾರಾಟ ಅದು ನಿಲ್ಲಬೇಕು ಅನ್ನುವ ಆಗ್ರಹದೊಂದಿಗೆ ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮಹಿಳಾ ಘಟಕದ ವತಿಯಿಂದ ನಡೆಸಿಕೊಂಡು ಬರ್ತಾ ಇರುವಂತಹ ಕೆಆರ್ಎಸ್ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಆಶಾ ವೀರೇಶ್ ಅವರೇ, ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯು ಮತ್ತು ಕೋಲಾರ ಜಿಲ್ಲಾ ಉಸ್ತುವಾರಿಯೂ ಆಗಿರುವಂತಹ ಮಹೇಶ್ ರವರೇ, ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ನರಸಿಂಹಮೂರ್ತಿ ಅವರೇ, ಕೆಆರ್ಎಸ್ ಪಕ್ಷದ ಮಹಿಳಾ ಘಟಕದ ಕಾರ್ಯದರ್ಶಿ ಪದ್ಮಮ್ಮನವರೇ, ರೈತ ಘಟಕದ ಉಪಾಧ್ಯಕ್ಷರಾದಂತಹ ನಾಗರಾಜಾಚಾರ್ಯ ಅವರೇ, ಕೋಲಾರ ಜಿಲ್ಲೆಯ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಲಕ್ಷ್ಮಮ್ಮನವರೇ ಮತ್ತು ಇಲ್ಲಿರುವಂತಹ ಕೆಆರ್ಎಸ್ ಪಕ್ಷದ ಎಲ್ಲ ವೀರ ಸೈನಿಕರೇ ಹಾಗೂ ಯಾವೂರಮ್ಮ ನಿಮ್ದು? ಚಿಕ್ಕರಪನಹಳ್ಳಿ ಗ್ರಾಮದ ಎಲ್ಲ ಬಂಧುಗಳೇ, ಸರ್ಕಾರಿ ಅಧಿಕಾರಿಗಳೇ, ಅಣ್ಣ ಸ್ವಲ್ಪ ಸಾಧ್ಯ ಇದೆ ಒಳಗ್ ಬಂದ್ರಪ್ಪ. ಅಣ್ಣ ಕೇಳಿಸುತ್ತೇನ್ರಪ್ಪ? ಬಂದಿಲ್ಲ, ಕಟ್ಟೆ ಮೇಲೆ ಕುತ್ಕೊ ಬಂದ್ರಣ್ಣ, ಹಳ್ಳಿ ಕಟ್ಟೆ ಮೇಲೆ ಒಂದ್ ಕೆಲಸ ಇದೆ, ಬನ್ನಿ ಆಮೇಲೆ ನಾವೆಲ್ಲ ಸೇರಿ ಮಾಡೋಣ. ಕುತ್ಕೊಳ್ರಣ್ಣ, ಇನ್ನೂ ಚೇರಿದೆ ಈ ಕಡೆ ಕೆಳಗಡೆ, ಈ ಕಡೆ ಒಂದೆರಡು ಚೇರಿದೆ, ಬನ್ರಪ್ಪ ಕುತ್ಕೊಳ್ರಪ್ಪ. ಸಣ್ಣ ಊರು ನಿಮ್ದು, ಇಲ್ಲಂದಿದ್ರೆ ಇಷ್ಟೊತ್ತಿಗೆ ಗಿಜ್ಗಿಜಿ ಅಂತ ಇರ್ತಿತ್ತು. ಬಾರಣ್ಣ, ಯಾಕೆ ನಾಚಿಕೆ ಪಡ್ಕೊಳ್ತೀಯ? ಇಲ್ಲೇನು ಬಿರಿಯಾನಿ ಬೀರು ಕೊಡಲ್ಲ, ಬಾರಪ್ಪ ಬನ್ರಣ್ಣ. ಇವಾಗ ಇಲ್ಲ ನೀವು ಅಲ್ಲೇ ಕೂತಿದ್ರೆ ಏನ್ ಅನ್ಕೊಳ್ತೀವಿ, ಓ ಇವ್ರು ಬಾಟ್ಲು ಕೊಟ್ರೆ ಬಿರಿಯಾನಿ ಪಾಕೆಟ್ ಕೊಟ್ರೆ ಮಾತ್ರ ಬರ್ತಾರೆ ಅನ್ಕೊಳ್ತೀವಿ. ಅಲ್ವೇನಪ್ಪ? ಅಲ್ವೇನಣ್ಣ? ನೀನೇನಪ್ಪ ನಿನ್ನ ಹೆಸರು? ಆನಂದ್. ನೀನ್ ಮೊದಲು ಬಂದೆ, ನೀನ್ ಮೊದಲು ಎಲ್ಲರೂ ನಾವು ಕೇಳೋದಕ್ಕೆ ಮೊದಲೇ ನಮ್ ಜೊತೆಗೆ ಬಂದೆ. ಥ್ಯಾಂಕ್ ಯು. ಇಲ್ಲಿ ಬನ್ರಣ್ಣ, ಇಲ್ಲಿ ಆರಾಮಾಗಿ ಇಲ್ಲಿ ಕೂತ್ಕೊ ಬನ್ರಣ್ಣ. ಬನ್ನಿ ಇಲ್ಲಿ ಬನ್ನಿ, ಇಲ್ಲೆಲ್ಲ ಕಟ್ಟೆ ಮೇಲೆ ಕೂತ್ಕೊಳ್ಳಿ. ಇವತ್ತು ಬಹಳ ಜನ ಯುವಕರು ನೀವು ಸೇರಿದ್ದೀರಾ. ಏನಪ್ಪಾ ಎಲ್ಲ ಓದು ವಿದ್ಯಾಭ್ಯಾಸ ಎಲ್ಲ ಇದೆಯಲ್ವಾ? ನಿಮ್ಮೂರಿನ ಸೆಂಟ್ರಲ್ ಇದರಲ್ಲೇನೆ ಅಂಬೇಡ್ಕರ್ ಅವರ ಒಂದು ಚಿತ್ರ ಬರ್ಕೊಂಡು ಅದಕ್ಕೊಂದು ಒಳ್ಳೆಯ ಗೌರವ ಕೊಟ್ಟು ಅಂಬೇಡ್ಕರ್ ಅವರಿಗೆ ಅದೊಂದು ನಿರ್ಮಾಣ ಮಾಡಿದೀರಾ. ಅದರಿಂದ ನಿಮ್ಗೆಲ್ಲ ಒಂದಷ್ಟು ವಿದ್ಯೆ ಇದೆ ಅಂತ ನಾನು ಭಾವಿಸ್ತೀನಿ. ಅಲ್ಲೇನ್ರಪ್ಪ? ಕರ್ನಾಟಕ ಬಡ ರಾಜ್ಯ ಏನ್ರಣ್ಣ? ಕರ್ನಾಟಕ ಬಡ ರಾಜ್ಯವಾ? ನೀವಲ್ಲ, ಅವರು ವಿದ್ಯಾವಂತರು. ಬಡತನ ಇದೆಯಾ ಕರ್ನಾಟಕದಲ್ಲಿ? ಬಡತನ ಇದೆಯಾ? ತುಂಬಾ ಇದೆ, ಕರೆಕ್ಟ್. ಆದ್ರೆ ರಾಜ್ಯ ಬಡ ರಾಜ್ಯವಾ? ಬಡ ರಾಜ್ಯ ಅಲ್ಲ. ಬಹಳ ಜನ ನಮ್ಮ ರಾಜ್ಯ ಸರ್ಕಾರನು ಬಡ ಸರ್ಕಾರ, ಕೇಂದ್ರ ಸರ್ಕಾರನು ಬಡ ಸರ್ಕಾರ ಅನ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಸರ್ಕಾರಗಳು, ನಮ್ಮ ಜಿಲ್ಲಾಡಳಿತಗಳು, ಪುರಸಭೆಗಳು, ನಗರಸಭೆಗಳು, ಗ್ರಾಮ ಪಂಚಾಯತಿಗಳು ಇವ್ಯಾವು ಬಡವರಲ್ಲಮ್ಮ. ಬಡವರು ಯಾರು? ಆ ಸರ್ಕಾರ ನಡೆಸ್ತಾ ಇದಾರಲ್ಲ ಅವರು. ಸರ್ಕಾರ ಹೆಂಗ್ ನಡೆಯುತ್ತೆ? ಯಾರಿಂದ ನಡೆಯುತ್ತಪ್ಪ ಸರ್ಕಾರ? ಒಂದು ನಮ್ಮ ತೆರಿಗೆ ಹಣದಿಂದ, ಇನ್ನೊಂದು ಅದನ್ನ ನಡೆಸೋರು ಯಾರು? ರಾಜಕಾರಣಿಗಳು. ಅವ್ರು ಹೆಂಗ್ ಗೆದ್ದು ಬರ್ತಾರೆ? ನಮ್ಮ ಓಟಿಂದ ಅಧಿಕಾರ ನಡೆಸ್ತಾರೆ. ಮತ್ತೆ ಅಧಿಕಾರ ನಡೆಸೋದಿಕ್ಕೆ ಹಣ ಎಲ್ಲಿಂದ ಬರುತ್ತೆ? ನಾವು ಉಪ್ಪು ತಗೊಂಡ್ರೆ, ಅಕ್ಕಿ ತಗೊಂಡ್ರೆ, ಬೇಳೆ ತಗೊಂಡ್ರೆ, ಪೇಸ್ಟ್ ತಗೊಂಡ್ರೆ, ಸೀರೆ ತಗೊಂಡ್ರೆ, ಏನ್ ತಗೊಂಡ್ರು ಸರ್ಕಾರಕ್ಕೆ 5 ಪೈಸಾ, 15 ಪೈಸಾ, 18, 29 ಈ ತರಕ್ಕೆಲ್ಲ GST ಬೇರೆ ಬಂದಿದೆ. ಅದ್ರಲ್ಲಿ ನಾವು ತೆರಿಗೆ ಕಟ್ತೀವಿ. ಆದ್ರೆ ಸರ್ಕಾರಗಳು ಚೆನ್ನಾಗಿದೆ, ಮನೆಗಳು ಚೆನ್ನಾಗಿದೆಯಾ? ಇಲ್ಲ. ಇವತ್ತು ನಮ್ಮ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿಗಳಿಂದ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದೆ. ನಿಮಗೆ ಒಳ್ಳೆ ಇಲ್ಲೇನು ಏನ್ ರೋಡ್ ಅಂತಾರಮ್ಮ ಇದನ್ನ? ಕಾಂಕ್ರೀಟ್ ರೋಡ್ ಆಗಿದೆ, ಒಂದಷ್ಟು ಚರಂಡಿಗಳು ಆಗಿದೆ. ಆದ್ರೆ ಪ್ರತಿ ವರ್ಷ ಇದೆ ಕಿತ್ತೋಗಿರೋ ಚೆನ್ನಾಗಿರೋ ಕಾಂಕ್ರೀಟ್ ರೋಡ್ ಕಿತ್ತು ಹಾಕಿ ಮತ್ತೆ ಇನ್ನೊಂದು ಕಾಂಕ್ರೀಟ್ ಹಾಕ್ತಾರೆ ಹೊರತು ಊರಿನ ಜನರ ಬಡತನವನ್ನ ನಿರ್ಮೂಲನೆ ಮಾಡಬೇಕು. ಯಾಕೆ ಅಂತ ಏನಾದ್ರೂ ನಿಮ್ಮ ಅಧಿಕಾರಿಗಳು ಯೋಚನೆ ಮಾಡ್ತಾ ಇದ್ದಾರಾ? ನಿಮ್ಮಿಂದ ಆಯ್ಕೆ ಆಗಿರುವಂತ ನೀವೇ ಓಟ್ ಹಾಕ್ದಂತ ಜನಪ್ರತಿನಿಧಿಗಳು ಯೋಚನೆ ಮಾಡ್ತಾ ಇದಾರೇನಪ್ಪ? ಇಲ್ಲ. ಸುಮ್ನೆ ಹಾಗೆ ಯೋಚನೆ ಮಾಡಿ. ಹುಡುಗರಿದ್ದಾರೆ, ನಂಗೆ ತುಂಬಾ ಸಂತೋಷ ಆಯ್ತು. ಆಗ್ಲೇ ಊರೆಲ್ಲ ಒಂದ್ಸಲ ಬಂದಾಗ ಒಂದು 30-40 ದಾಟಿರೋರೆಲ್ಲ ಒಂಥರ ಮತ್ತಲ್ಲಿದ್ರು, ಇಲ್ವೇನಪ್ಪ? ಅಲ್ಲಲ್ಲಿ ಕೂತಿರೋರು ಎಲ್ಲ ಮತ್ತಲ್ಲಿದ್ರು. ಆಲ್ರೆಡಿ ತಂಪಾಗ್ಬಿಟ್ಟಿದ್ದಾರೆ ಅವರು. ನಿಜನಾ ಸುಳ್ಳ? ತಂಪಾಗಿದ್ದಾರೆ. ನೀವಿನ್ನೂ ಯುವಕರು, ಒಳ್ಳೆ ಸಂತೋಷ, ನೀವಿನ್ನೂ ತಂಪಾಗಿಲ್ಲ. ಆದ್ರೆ
ತಂಪಾಗ್ಬಿಟ್ಟಿದ್ದಾರೆ. ಎಲ್ಲಿಂದ ತಂಪಾಗ್ತಿದ್ದಾರೆ ಅವರು? ಯಾವ್ದ್ರಿಂದ ನಮ್ಮ ಬಾಟ್ಲಿಂದ. ಎಲ್ಲಿಂದ ಬರ್ತಾ ಇದೆ ದುಡ್ಡು? ಇಲ್ಲ, ಇಲ್ಲೆಲ್ಲೋ ಹೇಳ್ತಿದ್ರು ಮೊನ್ನೆ ಬೇತ್ಮಂಗಲದಲ್ಲಿ ಒಂದು ಯಾರ್ದೋ ಒಂದು ರೈತರ ಮನೆಗೆ ಹೋಗಿದ್ವಿ. ಹೆಣ್ಣು ಮಕ್ಕಳಿಗೆ ನಾವು 400 ರೂಪಾಯಿ ಕೊಡ್ತೀವಿ. ಬೆಳಗ್ಗೆ 7 ಗಂಟೆಗೋ 8 ಗಂಟೆಗೋ ಬರ್ತಾರೆ. ಆವಾಗ ಅವರಿಗೆ ಕಾಫಿ ಟೀ ತಿಂಡಿ ಎಲ್ಲಾ ಕೊಡ್ತೀವಿ, ಊಟನೂ ಕೊಡ್ತೀವಿ. ಸಂಜೆಗೆ ಹೋಗೋವಾಗ 400 ರೂಪಾಯಿ ಕೊಡ್ತೀವಿ. ಗಂಡಸರಿಗೆ 600 700 ಕೊಡ್ತೀವಿ. ಅರ್ಧ ಗಂಟೆಗೆ ಅಲ್ಲಿ ಸುಟ್ಟು ಅಲ್ವಾ, ಅದೊಂದು ಪ್ಯಾಕೆಟ್ ಕೊಡ್ಬೇಕು ಅಂತ. ಒಂದೊಂದು ಪ್ಯಾಕೆಟ್ ಅದು ಸುಡ್ತ ಅವಾಗ ಸುಟ್ಟಿದ್ದು ಅರ್ಧ ಗಂಟೆ ಒಂದೊಂದು ಕೊಡ್ಬೇಕಂತ. ಬೆಳಗ್ಗೆಯಿಂದ ಸಂಜೆ ತನಕ ಅವನಿಗೆ ಅಲ್ಲಿ ಅಂಗಡಿ ತಗೊಂಡ್ರೆ 39 ರೂಪಾಯಿ ಅಂತೆ. ಆದ್ರೆ ಇವ್ರು ಕೊಡ್ತಿರೋದು 50 ರೂಪಾಯಿಗೆ. ಯಾರು? ರೈತರು. ಯಾರಿಗೆ? ಕೂಲಿ ಬರೋರಿಗೆ. ಗಂಡಸರು ಬೆಳಗ್ಗೆ ಸಂಜೆ ಆಗೋಷ್ಟೊತ್ತಿಗೆ ಒಂದು 8 ಕುಡಿದು ಬಿಡ್ತಾರಂತೆ. ಕೊನೆಗೆ ಏನ್ ತರ್ತಾರೆ ಮನೆಗೆ? ಒಂದು ಹೆಣ್ಣು ಮಗಳು, ಅವಳಿಗೆ ಗಂಡಿಗೂ ಹೆಣ್ಣಿಗೂ ಸಮಾನ ಕೂಲಿ ಇರ್ಬೇಕಾಗಿತ್ತು. ಆದ್ರೆ ಗಂಡಸರಿಗೆ 700 ರೂಪಾಯಿ, ಹೆಂಗಸರಿಗೆ 400 ರೂಪಾಯಿ. ಆದ್ರೆ ಹೆಣ್ಣು ಮಗಳು 400 ರೂಪಾಯಿನೂ ಮನೆಗೆ ತರ್ತಾಳೆ. ಗಂಡಸ ಎಷ್ಟು ತಂದ? 100 ತರೋದಿಲ್ಲ, 200 ತರೋದಿಲ್ಲ. ಅದನ್ನ ಮಾರನೇ ದಿವಸ ಮತ್ತೆ ಖರ್ಚು ಮಾಡ್ತಾನೆ. ಮಾರನೇ ದಿವಸ ಕೂಲಿಗೆ ಹೋಗಲ್ಲ. ಹೆಣ್ಣು ಮಗಳು ಮತ್ತೆ ಹೋಗ್ತಾಳೆ. ಇವನು ಹೋಗ್ತಾನ? ಆವತ್ತು ಮಾರನೇ ದಿವಸಕ್ಕೆ 2 ದಿವಸ ಗಡದ್ದ ಕುಡಿದು ಬಿಡ್ತಾನಲ್ಲ, ಏನಾಗುತ್ತೆ? ಎದ್ದೇಳಕ್ 3ನೇ ದಿವಸ ಎದ್ದೇಳಕ್ ಮನ್ಸು ಬರಲ್ಲ, ಎದ್ದು ಹೇಳೋದಿಲ್ಲ ಸರಿಯಾಗಿ. ಯಾವಾಗಲೂ ಎದ್ದು ಹೇಳ್ತಾನೆ. ಆದ್ರೆ ಯಾವತ್ತು ಕುಡಿಯೋದಿಕ್ ಬೇಕಲ್ಲ, ಯಾರ ಹತ್ರ ತಗೊಳ್ತಾನೆ? ಅಮ್ಮ ಇದ್ರೆ ಅಮ್ಮನ ಹತ್ರ, ಹೆಂಡತಿ ಇದ್ರೆ ಹೆಂಡತಿ ಹತ್ರ, ಅಕ್ಕ ತಂಗಿರಿದ್ರೆ ಅವ್ರ ಹತ್ರ, ಮಗಳಿದ್ರೆ ಮಗಳನ್ನೂ ಒದ್ದು ತಗೊಂಡು ಹೋಗ್ತಾನೆ. ಇಲ್ಲ ಈ ತರದ್ ಆಗ್ತಾ ಇದೆಯೋ ಇಲ್ವೋ? ಗಂಡಸರ ಸಂಪಾದನೆಯಿಂದ ಇವತ್ತು ಮನೆಗಳು ನಡೀತಿದ್ಯಾನಪ್ಪ? ನಿಮ್ದಲ್ಲ, ಕುಡಿಯೋ ಅಂತ ಗಂಡಸರಿರುವಂತಹ ಮನೆಗಳಲ್ಲಿ ಅವರ ಸಂಪಾದನೆಯಿಂದ ಮನೆ ನಡೀತಾ ಇದೆಯಾ? ಯಾರು ಮನೆ ನಿಲ್ಲಿಸಿರೋದು ಇವತ್ತು? ಯಾರು ಮನೆಯನ್ನ ನಿಲ್ಲಿಸಿರೋದು? ಯಾರು ಇವತ್ತು? ಹೆಣ್ಮಕ್ಳೆ, ಹೆಂಗಸರೇ. ಇದೇ ಕಾರಣದಿಂದಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಶ್ರೀಮಂತ ಸರ್ಕಾರ, ಜನ ಬಡವರು, ಗ್ರಾಮೀಣ ಭಾಗದಲ್ಲಂತೂ ಬಡತನ ನಿವಾರಣೆ ಆಗದೆ ಇರೋದಕ್ಕೆ ಕಾರಣ ಆ ಮನೆಯ ಗಂಡಸರ ಕುಡಿತ. ಇಷ್ಟೇನಪ್ಪ, ಬೇರೆ ಇನ್ನೇನು ಇಲ್ಲ. ಕುಡಿಯೋದ್ರಿಂದ ಅರ್ಧಂಬರ್ಧ ಮಧ್ಯ ವಯಸ್ಸಿನಲ್ಲೇ ಸಾಯ್ತಾರೆ ಆ ಹೆಣ್ಣು ಮಕ್ಕಳು. ನಮ್ಮಲ್ಲಂತೂ ಈಗ ಅಮೆರಿಕಲ್ಲೋ ಬೇರೆ ಬೇರೆ ದೇಶದಲ್ಲೋ ಗಂಡ ಸತ್ನ ಹೋಗಿ ಇನ್ನೊಂದು ಮದುವೆನಾದ್ರೂ ಆಗಬಹುದು. ಇಲ್ಲಿ ಬಹುತೇಕ ಜನ ವಿಧವೆಯರಾದ್ಮೇಲೆ ಮದುವೆ ಆಗೋದಿಲ್ಲ. ಅವ್ರ ಮಕ್ಕಳು ನೋಡ್ಕೊಳ್ಳೋದಕ್ಕೆ ಯಾರು ಗತಿ ಇರೋದಿಲ್ಲ. ಆಮೇಲೆ ವಿಧವೆಯರ ಬಾಳು ಅಷ್ಟೇನು ಸಲೀಸಿಲ್ಲ, ನಿಮ್ಗೆ ಗೊತ್ತಿದೆ ಅಲ್ಲೋ. ನಮ್ಮ ಬೇರೆ ಬೇರೆ ರೀತಿಯಲ್ಲಿ ಜನ ನೋಡ್ತಿರ್ತಾರೆ. ಅದಕ್ಕೆ ಇವನು ಮಧ್ಯದಲ್ಲೇ ಸತ್ತು ಬಿದ್ದ, ಅಕಸ್ಮಾತ್ ಆಗ್ಲಿಲ್ವಾ, ಯಾವ್ದೋ ಕಾಯಿಲೆ ಬಂತ, ಅದಕ್ಕೆ ಇನ್ನೆಲ್ಲ ಇರೋ ಬರೋ ಏನಾದ್ರು ಸಣ್ಣ ಪುಟ್ಟದ ಆಸ್ತಿ ಪಾಸ್ತಿ ಅದೆಲ್ಲ ಮಾರಿ ಅಲ್ಲಿ ಹೋಗ್ಬೇಕು. ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಚೆನ್ನಾಗಿದ್ಯಾ? ನಿಮ್ಮ ಕೋಲಾರ ಜಿಲ್ಲೆ ಯೋಗ್ಯತೆಗೆ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ಲ. ಎಂತೆಂತದ್ದು ದೊಡ್ಡ ದೊಡ್ಡ ಜಿಲ್ಲೆಗಳಲ್ಲ, ಸಣ್ಣ ಸಣ್ಣ ಜಿಲ್ಲೆಗಳು. ಕೋಲಾರಕ್ಕಿಂತ ಸಣ್ಣ ಜಿಲ್ಲೆ ಗದಗು, ಹಾವೇರಿ, ಕೊಪ್ಪಳ, ಅಲ್ಲೆಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದೆ. ಜಿಲ್ಲಾ ಕೇಂದ್ರದಲ್ಲಿ ದೊಡ್ಡ ಮೆಡಿಕಲ್ ಕಾಲೇಜ್ ಬಂದಿದೆ ಅಂದ್ರೆ ದೊಡ್ಡ ಆಸ್ಪತ್ರೆ ಇರುತ್ತಪ್ಪ. ನಿಮ್ ಕೋಲಾರದಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದೆಯಲ್ಲ? ನಿಮ್ ಯೋಗ್ಯತೆಗಳಿಗೆ, ನಿಮ್ಮ ಜಿಲ್ಲೆಯ ಯೋಗ್ಯತೆಗೆ ಒಂದು ಒಳ್ಳೆ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ. ಎಲ್ಲಿ ತಗೊಂಡು ಹೋಗ್ತೀರಾ? ಸೀರಿಯಸ್ ಆದಾಗ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತೀರಾ. ಪ್ರೈವೇಟ್ ಅವರನ್ನು ಬಿಟ್ಟಿಯಾಗಿ ನೋಡ್ತಾರಾ? ಅದಕ್ಕೆ ಏನ್ ಮಾಡ್ಬೇಕು? ಮೊದಲು ಅವಳು ಏನ್ ಮಾಡ್ತಾಳೆ? ಹೆಣ್ಮಗಳು ಓಲೆ ಮೂಕ್ತಿ ತೆಗಿತಾಳೆ, ಆಮೇಲೆ ತಾಳಿನೂ ತೆಗಿತಾಳೆ, ಹಣ ಇಡ್ತಾಳೋ ಮಾರ್ತಾಳೋ, ಆಮೇಲೆ ಮನೇಲಿ ಏನೇನಿದೆಯೋ ಅದೆಲ್ಲ ಮಾರ್ತಾರೆ. ಈ ತರ ಗಂಡು ಮಕ್ಕಳನ್ನ ಬದುಕೊಂಡು ಬರ್ತಾರೆ. ಆ ತರ ಬದುಕು ಬಂದು ಗಂಡು ಮಕ್ಕಳು ಅವ್ರೇನಾದ್ರು ಮತ್ತೆ ಕೆಲಸ ಮಾಡೋ ಶಕ್ತಿ ಪಡ್ಕೊಂಡಿರ್ತಾರ? ನಾರಾಯಣಮ್ಮ ನೀನಲ್ವ ನಮ್ಮ ನಾರಾಯಣಮ್ಮ? ನೀನಾ ಇನ್ಯಾವ ನಾರಾಯಣಮ್ಮ ಪಕ್ಕ ಬಂದಿದ್ದಾಗ್ಲೇ? ಇವರು ನಾರಾಯಣಮ್ಮ ಕರೆಕ್ಟ್ ಅಲ್ವೇನಮ್ಮ? ನಾನು ಹೇಳಿದ್ ಸರಿ ತಾನೆ? ಹಾಗಾಗಿ ಇವತ್ತು ಹಳ್ಳಿಗಳಲ್ಲಿ ಬಡತನ ಇದ್ರೆ ಅದಕ್ಕೆ ಕಾರಣ ಬಹುತೇಕವಾಗಿ ಗಂಡಸರು ಕೆಲಸ ಮಾಡದೇ ಇರೋದು, ಅದಕ್ಕಿಂತ ಹೆಚ್ಚಾಗಿ ಕುಡಿದು ಹಾಳಾಗ್ತಾ ಇರೋದು, ಹಾಳು ಮಾಡ್ತಾ ಇರುವಂತದ್ದು. ಇವತ್ತು ಇದನ್ನ ನಿಲ್ಲಿಸ್ತಿದ್ರೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಇನ್ನೂ ಕೆಟ್ಟದಾಗುತ್ತೆ. ನಮ್ಮ ರಾಜ್ಯ ಸರ್ಕಾರ ಶ್ರೀಮಂತವಾದ ಸರ್ಕಾರ, 4.25 ಲಕ್ಷ ಕೋಟಿ ರೂಪಾಯಿ. ಬಹಳ ಜನಕ್ಕೆ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ, ಅಲ್ಲೋ ಒಂದ್ 2-3 ಜನ ಮಕ್ಕಳು ಹುಡುಗರು ಗೊತ್ತಾಗ್ಬೋದು ಅಲ್ವೇನಪ್ಪ? 4,49,000 ಕೋಟಿ ರೂಪಾಯಿ ಮೊನ್ನೆ ಸಿದ್ದರಾಮಯ್ಯ ಮಂಡಿಸಿದಂತಹ ಚಾರಿತ್ರಿಕವಾದ 17ನೇ ಬಜೆಟ್ನ ಗಾತ್ರ. ಅದರಲ್ಲಿ ಅಬಕಾರಿ ಇಲಾಖೆ ಇನ್ಸ್ಪೆಕ್ಟರ್ ಶಿವಾನಂದ್ ಅವರು ಇದ್ದಾರೆ, ಅವ್ರನ್ನ ಕೇಳಿ ನೋಡ್ರಪ್ಪ. ಅದರಲ್ಲಿ ಅಬಕಾರಿ ಅಂದ್ರೆ ಸಾರಾಯಿ, ಅದ್ರಲ್ಲಿ ಬೇರೆ ಬೇರೆ ಇನ್ನೇನೋ ಬರುತ್ತೆ ಎಕ್ಸೈಸ್ ಅಲ್ಲಿ. ಆದ್ರೆ ಸಾರಾಯಿನೋ ಹೆಂಡನೋ ಮಾರೋದ್ರಿಂದ ಟ್ಯಾಕ್ಸ್ ತಗೊಳ್ತಾರಲ್ಲ, ಅದ್ರದ್ದು 42,000 ರೂಪಾಯಿ, 42,000 ಕೋಟಿ ರೂಪಾಯಿ ಅಷ್ಟೇ. ಅಂದ್ರೆ ಎಷ್ಟಾಯ್ತು? 10 ರೂಪಾಯಿ 1 ರೂಪಾಯಿ ಪಾಲಷ್ಟೇ. ಯಾವ್ದ್ರದ್ದು? ಸಾರಾಯಿಯಿಂದ ಬರ್ತಾ ಇರುವಂತದ್ದು. ಇನ್ನು 9 ರೂಪಾಯಿ ಬೇರೆ ಬೇರೆಯಿಂದ ಬರ್ತಾ ಇದೆಯಲ್ವಾ? ಗುಜರಾತ್
ಅಣ್ಣ ಯಾರಣ್ಣ ಇವತ್ತು ನಮ್ಮ ಪ್ರಧಾನಮಂತ್ರಿ ಮೋದಿ. ಅವ್ರು ಪ್ರಧಾನಮಂತ್ರಿ ಆಗೋದಕ್ಕೆ ಮೊದಲು ಏನಾಗಿದ್ರು? ಗುಜರಾತ್ನ ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿ ಆಗಿದ್ರು. ಗುಜರಾತ್ ಅಲ್ಲಿ ಇವತ್ತಲ್ಲ, ಅದಕ್ಕಿಂತ ಮೊದಲು ಗುಜರಾತ್ ಯಾವ ದೊಡ್ಡ ಮನುಷ್ಯರಲ್ಲಿ ಹುಟ್ಟಿದ್ದು? ಮಹಾತ್ಮ ಗಾಂಧೀಜಿ ಅಲ್ವಾ? ಮಹಾತ್ಮ ಗಾಂಧೀಜಿ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರೆಲ್ಲ ಹುಟ್ಟಿದಂತ ಪವಿತ್ರ ಪುಣ್ಯ ಭೂಮಿ ಯಾವುದು? ಗುಜರಾತ್. ಅದೇ ಕಾರಣದಿಂದಾಗಿನೇ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ 1947ರಲ್ಲೇ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಗುಜರಾತ್ ಸರ್ಕಾರ ತೀರ್ಮಾನ ಮಾಡ್ತು, ಮಹಾತ್ಮ ಗಾಂಧೀಜಿ ಅವರಿಗೆ ಗೌರವ ಕೊಡಬೇಕು ನಾವು ಅಂತ ಹೇಳಿ. ಆ ಹೊತ್ತಿನಿಂದ ಈ ಹೊತ್ತಿನ ತನಕ ಗುಜರಾತ್ ರಾಜ್ಯದಲ್ಲಿ ಹೆಂಡ ಸಾರಾಯಿ ಮಾರಾಟ ಇಲ್ಲ. ಅಲ್ಲಿ ಸಂಪೂರ್ಣ ಪಾನ ನಿಷೇಧ ಜಾರಿಯಾಗಿದೆ. ಅದು ನಮ್ಮ ರಾಜ್ಯ ಸರ್ಕಾರಕ್ಕಿಂತ ಶ್ರೀಮಂತವಾದ ಸರ್ಕಾರ ತಲಾ ಆದಾಯದಲ್ಲಿ. ಹೌದೋ ಇಲ್ವಪ್ಪ? ಇವತ್ತು ಅಂಬಾನಿ ಯಾವ ರಾಜ್ಯ? ಅದಾನಿ ಯಾವ ರಾಜ್ಯ? ಅವರೆಲ್ಲ ಎಂಪೈರ್ ಕಟ್ಟಿರೋದು ಯಾವ ರಾಜ್ಯದಲ್ಲಿ? ಗುಜರಾತ್ ನಲ್ಲಿ. ನಮಗಿಂತ ಚೆನ್ನಾಗಿಲ್ವಾ ಅವರು? ನಮಗಿಂತ ದೊಡ್ಡ ಶ್ರೀಮಂತ ಸರ್ಕಾರ ಅಲ್ವಾ? ಅವ್ರಿಗೇನು ಹೆಂಡ ಸಾರಾಯಿ ಮಾರಾಯಿ ದುಡ್ಡು ಮಾಡ್ತಾ ಇದಾರ? ನಮ್ಮ ರಾಜ್ಯದಲ್ಲಿ ಹೆಂಡ ಸಾರಾಯಿ ಮಾರಿದ್ರೆ ಮಾತ್ರ ದುಡ್ಡು ಸರ್ಕಾರಕ್ಕೆ ಆದಾಯ ಅಂತ ಹೇಳ್ತಾರಲ್ಲ, ಖದೀಮರು, ವಂಚಕರು, ಸುಳ್ಳು ಆ ವಿಚಾರ ಹೇಳೋದು. ಯಾಕೆ? ಇವ್ರು ಮಾರಾಟ ಮಾಡಿ ಜನ ದಾರಿ ತಪ್ಪಿಸ್ಬೇಕಲ್ಲ, ಅದಕ್ಕೆ. ಹಾಗಾಗಿ ಇವತ್ತು ಸರ್ಕಾರ ನಡೆಯೋದು ಕೇವಲ ಅಬಕಾರಿಯಿಂದ ಅಲ್ಲ. ಅಬಕಾರಿ ಇಲಾಖೆ ಆದಾಯ ಇಲ್ಲದೆ ಇದ್ರು ಸರ್ಕಾರ ನಡೆಯುತ್ತೆ. ಗೊತ್ತಾಗುತ್ತೆ ಅಣ್ಣ, ನಿಮ್ಗೆಲ್ಲ ಗೊತ್ತಾಯ್ತಲ್ವಾ? ಇದನ್ನ ಹೇಳ್ಬೇಕು. ಯಾವನಾದ್ರು ಬದ್ಮಾಶ್ ಬಂದ್ ಮಾಡ್ಬಿಟ್ರೆ ಸರ್ಕಾರ ಹೆಂಗ್ ನಡೆಯುತ್ತೆ? ಸರ್ಕಾರ ಮೂರ್ಖ. ಅದರಲ್ಲಿ 10 ರೂಪಾಯಿಗೆ 1 ರೂಪಾಯಿ ಕೂಡ ಬರೋದಿಲ್ಲ ಆದಾಯ ಅಬಕಾರಿಯಿಂದ. ಬರೋದು 9 ರೂಪಾಯಿ. ನಾವೆಲ್ಲ ಕಟ್ಟೋ ತೆರಿಗೆಯಿಂದ ನೆಲ ಕಂದಾಯ ಕಟ್ತೀವಿ, ಮನೆ ಕಂದಾಯ ಕಟ್ತೀವಿ, ಟ್ಯಾಕ್ಸ್ ಕಟ್ತೀವಿ. ಇವರೆಲ್ಲ ಖನಿಜ ಮಾರ್ತಾರೆ, ಕಬ್ಬಿಣ, ಚಿನ್ನ ಎಲ್ಲ ಮಾರುತ್ತೆ ಸರ್ಕಾರ. ಕಾಡು ಹರಾಜಿಗಾಗುತ್ತೆ. ಹಿಂಗೆ ಬೇರೆ ಬೇರೆ ದಾರಿಗಳಿಂದ ದುಡ್ಡು ಬರುತ್ತೆ. ಇನ್ಕಮ್ ಟ್ಯಾಕ್ಸ್ ಇಂದ ದುಡ್ಡು ಬರುತ್ತೆ. ಅದರಿಂದ ಬರೋ ಅಷ್ಟು ದುಡ್ಡು ಈ ಕಂದಾಯದಿಂದ ಬರೋದಿಲ್ಲ, ಯಾವ್ದು ಈ ಅಬಕಾರಿಯಿಂದ ಬರೋದಿಲ್ಲ ಅಂತ ಹೇಳ್ಬೇಕು ನೀವು. ಇನ್ನು ಮುಂದುವರೆದು ಈಗ ಪಕ್ಕದ ತಮಿಳುನಾಡು ನಮ್ಮಷ್ಟೇ ಅಲ್ಲೂ ಕುಡಿತಾ ಇದ್ರು, ಆದ್ರೆ ಅಲ್ಲಿ ಕಂಟ್ರೋಲ್ ಮಾಡಿದ್ರು. ಈಗ ನೀವೆಲ್ಲ ಬಹುಶಃ ಇಲ್ಲಿ ನಿಮ್ಮದು ಬಾರ್ಡ್ರು, ನಮ್ಮದು ನಿಮ್ಮ ಹಾಗೇನೆ ಬಾರ್ಡ್ರು. ಆನೇಕಲ್ ತಾಲೂಕು, ಚಂದಾಪುರ, ಬೊಮ್ಮಸಂದ್ರ ಅಂತ ನಮ್ಮೂರು. 40 ವರ್ಷದಿಂದ ಯುವಕರು ಕೇಳಿಸ್ಕೊಳ್ರಣ, ನಾವ್ ಇದೇ ತಾರೀಕೆ ರಸ್ತೆ ಮುಂದೆ ನಾನು ನಮ್ಮಣ್ಣ ಈ ತರದೊಂದು ಕಟ್ಟೆ ಇತ್ತು, ಕಟ್ಟೆ ಮೇಲೆ ಹೋಗಿ ಸಂಜೆ ಹೊತ್ತು ತಂಪಾಗಿರುತ್ತೆ ಅಂತ ಕೂತ್ಕೊಳ್ತಾ ಇದ್ವಿ. ದೊಡ್ಡ ಹೈವೇ ಅದು, ಬೆಂಗಳೂರು ಹೊಸೂರು ರಸ್ತೆ ನೋಡಿದ್ರಲ್ಲಪ್ಪ, ಆ ರಸ್ತೆ ಪಕ್ಕದಲ್ಲಿ ಕೂತ್ಕೊಳ್ತಾ ಇದ್ವಿ. ಪಾಪ ಬಹಳ ಜನರು ಹೆಣ್ಣು ಮಕ್ಕಳು ಕಂಕ್ಳಲ್ಲಿ ಒಂದು ಮಗುನ ಇಟ್ಕೊಂಡು, ತಲೆ ಮೇಲೆ ಒಂದು ಬುಟ್ಟಿ ಇಟ್ಕೊಂಡು, ಗಂಡಸಾದನ ಅವನು ಒಂದು ಚೀಲ ಹೊತ್ಕೊಂಡು ನಡ್ಕೊಂಡು ಬೆಂಗಳೂರಿಗೆ ಬರ್ತಾ ಇದ್ರು. ನಡ್ಕೊಂಡು ಮಗುನ ಹಾಕೊಂಡು ಗಂಡ ಹೆಂಡತಿ ನಡ್ಕೊಂಡು ಪ್ರತಿ ದಿವಸ ನೋಡ್ತಾ ಇದ್ವಿ ನಾವು. ಎಲ್ಲಿಗೆ ಬರ್ತಾ ಇದ್ರು? ಬೆಂಗಳೂರಲ್ಲಿ ಯಾವ್ದೋ ಸ್ತಂಭಲ್ಲಿ ಹೋಗ್ತಾ ಇದ್ರು. ಸ್ತಂಭ ಅಂದ್ರೆ ಕೊಳಚೆ ಮನೆಗಳು, ಕೊಳಚೆ ಜಾಗಗಳು. ಅಲ್ಲಿ ಹೋಗಿದ್ಕೊಂಡು ಕೂಲಿ ನಾಲಿ ಮಾಡ್ತಾ ಇದ್ರು. ಇವತ್ತು ಬೆಂಗಳೂರಲ್ಲಿ ಸ್ತಂಭಗಳಿಲ್ಲ. ತಮಿಳುನಾಡಿನಿಂದ ಜನ ಆ ತರಕ್ಕೆ ಗುಳೆ ಬರ್ತಾ ಇದ್ರು ಬೆಂಗಳೂರಿಗೆ. ಯಾಕಂದ್ರೆ ತಮಿಳುನಾಡಲ್ಲಿ ತಿನ್ನೋದಿಕ್ ಗತಿ ಇರ್ತಾ ಇರ್ಲಿಲ್ಲ, ಕೂಲಿ ಸಿಗ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಬೆಂಗಳೂರಿನಲ್ಲಿ ಅಂತ ತಮಿಳರಿಲ್ಲ, ಎಲ್ಲ ಹೋಗ್ಬಿಟ್ಟಿದ್ದಾರೆ. ನೆನ್ನೆ ಅಂತೂ ಅರ್ಧಕ್ಕರ್ಧ ಬೆಂಗಳೂರು ಖಾಲಿ. ಬಹುತೇಕ ತಮಿಳರು ಏನಿದ್ರು ಬೆಂಗಳೂರಲ್ಲಿ ಕಳೆದ 20-30 ವರ್ಷದಿಂದ ಬಂದಿರೋರು, ಅವ್ರೂರಲ್ಲೂ ಓಟ್ ಉಳಿಸ್ಕೊಂಡಿದ್ರು. ಅವರೆಲ್ಲ ವಾಪಸ್ ತಮಿಳುನಾಡಿಗೆ ನೆನ್ನೆ ಹೋದ್ರು. ಏನಕ್ಕೆ? ಓಟ್ ಹಾಕೋದಿಕ್ಕೆ. ಅಷ್ಟು ಜನ, ಲಕ್ಷಾಂತರ ಜನ. ಅದೇ ಅಲ್ಲ, ಅವ್ರು ಆಗ್ಲೇ ಬಹಳ ಜನ ವಾಪಸ್ ಹೋಗ್ಬಿಟ್ರು. ಬೆಂಗಳೂರಲ್ಲಿ ಇಲ್ಲ ಈಗ ಬಹಳ ಜನ 30-40 ವರ್ಷದಿಂದ ಬಂದವರು. ಅಲ್ಲಿ ಇವತ್ತು ಕರ್ನಾಟಕಕ್ಕಿಂತ ಒಳ್ಳೆಯ ಆದಾಯ ಇದೆ ತಮಿಳುನಾಡಲ್ಲಿ. ಕರ್ನಾಟಕ ಸರ್ಕಾರಕ್ಕಿಂತ ಹೆಚ್ಚಿನ ಶ್ರೀಮಂತ ಸರ್ಕಾರ ತಮಿಳುನಾಡು ಸರ್ಕಾರ. ಅಲ್ಲೂ ಸಹ ನಮ್ಮಲ್ಲಿದ್ದಂಗೆ ಎಲ್ಲಂದ್ರಲ್ಲೇ ಬಾರುಗಳು ಬೀರುಗಳು ಸಿಗೋದಿಲ್ಲ. ಅಲ್ಲಿ ಇವತ್ತು ಬಹುತೇಕವಾಗಿ ಕಂಟ್ರೋಲ್ ಮಾಡಿದ್ದಾರೆ. ಕೇರಳದಲ್ಲಿ ಕಂಟ್ರೋಲ್ ಮಾಡಿದ್ದಾರೆ. ಒಳ್ಳೆ ಶ್ರೀಮಂತ ರಾಜ್ಯಗಳು ಅಂತ ಏನಿದೆಯೋ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಇರುತ್ತೆ, ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತ. ಹೆಣ್ಣು ಮಕ್ಕಳಿಗೆ, ಗಂಡಸು ಮಕ್ಕಳೆಲ್ಲ ಕೇಳಿಸ್ಕೊಳ್ಳಿ. ಏನಂದ್ರೆ ಒಳ್ಳೆ ಶಿಕ್ಷಣ ಸಿಗ್ತಾ ಇದೆಯಾ, ಓದ್ದವರಿಗೆ ಉದ್ಯೋಗ ಸಿಗ್ತಾ ಇದೆಯಾ, ಊರುಗಳಲ್ಲಿ ನೈರ್ಮಲ್ಯ ಇದೆಯಾ, ಚೆನ್ನಾಗಿದೆಯಾ, ಗಲೀಜಿಲ್ಲದೆ ಕ್ಲೀನ್ ಇದೆಯಾ, ಹಳ್ಳಿನಲ್ಲಿ ಆಸ್ಪತ್ರೆ ಇದೆಯಾ, ಅವ್ರಿಗೆ ಗಂಡಸರು ಹೆಂಗಸರು ಎಲ್ಲಾರ್ಗೂ ಒಳ್ಳೆಯ ಆದಾಯ ಇದೆಯಾ, ಇದೆಲ್ಲ ನೋಡ್ತಾರೆ. ಇದರಲ್ಲಿ ನಮಗಿಂತ ಚೆನ್ನಾಗಿದೆ ತಮಿಳುನಾಡು, ತಮಿಳುನಾಡಿಗಿಂತ ಚೆನ್ನಾಗಿದೆ ಕೇರಳ. ನಮ್ಮ ಕರ್ನಾಟಕಕ್ಕೆ ಬಂದಿರೋ ದುರ್ಗತಿ ಏನ್ ದುರ್ಗತಿ ಅಂದ್ರೆ, ಈ ಗ್ರಾಮೀಣ ಭಾಗದ ಬಡತನಕ್ಕೆ ನೇರ ಕಾರಣ ಈ ಮದ್ಯ ಮಾರಾಟ. ಇವತ್ತು ನಿಮ್ಮೂರಲ್ಲೇನೆ ಬೂದಿಕೋಟೆಗೆ ಹೋಗ್ಬೇಕು, 2 ತರಕ್ಕೆ ಬೂದಿಕೋಟೆಗೆ ಹೋಗ್ಬೇಕು. ಏನಕ್ಕೆ? ಕುಡಿಬೇಕು ಅಂದ್ರೆ. ಬೂದಿಕೋಟೆಯಲ್ಲಿ ಬಾರ್ ಇದೆ. ಯಾವ್ದನ್ನ ಬೂದಿಕೋಟೆಯಲ್ಲಿರೋ ಬಾರ್ ಹೆಸರು ಯಾರು ಗೊತ್ತಿಲ್ಲವೇನ್ರಪ್ಪ? MSIL. ಅಂದ್ರೆ MSIL ಎಂತ ಹಲ್ಕಾಗಳು. ನನ್ ಗೌರ್ಮೆಂಟ್ ಅಂದ್ರೆ ಗೌರ್ಮೆಂಟೇ ರೇಷನ್ ಅಂಗಡಿ ತರಕ್ಕೆ MSIL ಮಳಿಗೆ ತೆಗೆದು ಬಿಟ್ಟಿದೆ.
ಪರವಾಗಿಲ್ಲ, ಹುಡುಗರಿಗೆ ಬಾರ ಹೆಸರು ಹೋಗೋದು ಗೊತ್ತಿಲ್ಲ. ನಮ್ಮ ಹರೀಶನಯ್ಯ ಚೇತನ್, ಪರವಾಗಿಲ್ಲ, ನೀನೊಬ್ನೇ ಹಂಗು ಹಿಂಗ ಆ ಕಡೆ ಹೋಗಿ ಬರೋದು, ಯಾರು ಹೋಗೋದೇ ಇಲ್ಲ. ನೀನೊಬ್ನೇ ತೀರ್ಥ ಸೇವನೆ ಮಾಡೋದು ಅನ್ಸುತ್ತೆ. ಬೆಳಗ್ಗೆ ತಗೊಂಡ್ಬಂದಿದ್ದು ಗೊತ್ತಾಯ್ತಾ? ಅಲ್ಲಿ ಹೋಗೋದಿಕ್ಕೆ ಸ್ವಲ್ಪ ಕಷ್ಟ ಅಲ್ವೇನಮ್ಮ. ಹೋದ್ಮೇಲೆ ಚೆನ್ನಾಗಿ ಅಲ್ಲೇ ಎಣ್ಣೆ ಹೊಡೆದ್ಬಿಟ್ರೆ ಬರೋದಕ್ಕೆ ಇನ್ನೂ ಕಷ್ಟ. ಹಾಗಾಗಿ ಒಂದಷ್ಟು ಜನಕ್ಕೆ ಅಯ್ಯೋ ಯಾರು ಹೋಗ್ತಾರೆ ಅಷ್ಟು ದೂರ, ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅಂತ ಹೇಳಿ ಒಂದಷ್ಟು ಜನ ಕುಡಿಯೋ ಅಭ್ಯಾಸ ಇರೋ ಗಂಡಸರು ದೂರ ಇರೋದ್ರಿಂದ ಜಾಸ್ತಿ ಹೋಗಲ್ಲ. ಹೋಗ್ತಾರೇನಮ್ಮ. ಈಗ ಇಲ್ಲೇ ಪಕ್ಕದಲ್ಲೇ ಒಂದು ಪೆಟ್ಟಂಗಡಿ ಸಿಕ್ತು ಅಂದ್ರೆ ಏನ್ ಮಾಡ್ತಾನೆ, ಎಡುವುದ್ರೆ ಮನೆ ಮುಂದೆ ಎಡುವುದ್ರೆ ಸಿಗುತ್ತೆ. ಅವನಿಗೆ ಬಾರೋನಿಗೆ ಕ್ಯಾಶ್ ಕೊಟ್ಟರೆ ಮಾತ್ರ ಕೊಡ್ತಾನೆ, ದುಡ್ಡು ಕೊಟ್ರೆ ಇಲ್ಲಿ ಕ್ರೆಡಿಟ್ ಸಾಲ ಬರ್ಸ್ಬೋದು, ಬುಕ್ ಅಲ್ಲಿ ಬರ್ಸ್ಬೋದು ಅಲ್ವೇನಪ್ಪ. ಅದೇ ತಾನೇ ಆಗ್ತಾ ಇರೋದು. ಈಗ ಇವರು ಶಿವಾನಂದ್ ಅವರು ಇದ್ದಾರೆ, ಗವರ್ಮೆಂಟ್ ಆಫೀಸರ್, ಎಕ್ಸೈಸ್ ಡಿಪಾರ್ಟ್ಮೆಂಟ್ ನ SI ಶಿವಾನಂದ್ ಅವರೇ. ನಮ್ಮ ಪಕ್ಷದ ಸಂಸ್ಥಾಪಕ ಉಪಾಧ್ಯಕ್ಷರು SH ಲಿಂಗೇಗೌಡ ಅಂತ. ಅವರು KRS ಪಕ್ಷ ಸೇರೋದಕ್ಕೆ ಮೊದಲು ಅಬಕಾರಿ ಇಲಾಖೆಯಲ್ಲಿ ಸೇವೆ ಮಾಡ್ತಾ ಇದ್ರು. ಅವರು SI ಆಗಿದ್ರು, ಆಮೇಲೆ ಇನ್ಸ್ಪೆಕ್ಟರ್ ಆದ್ರು. ಸುಮಾರು 13-14 ವರ್ಷ ಸೇವೆ ಮಾಡಿ ಕೊನೆಗೆ ಇದೇ ಕೆಲಸನೇ ಬೇಡ ಅಂತ ಬಿಟ್ಟು ಅವರು KRS ಪಕ್ಷದ ಜೊತೆ ಸೇರಿ ಪಕ್ಷ ಕಟ್ಟದಂತವ್ರು. ಈಗ ನಿಮ್ಗೊಂದು ಪ್ರಶ್ನೆ, ಅಲ್ಲೇನು MSI ನಡೀತಾ ಇದೆ, ಅದು ಕಾನೂನುಬದ್ಧವಾಗಿ ನಡೀತಾ ಇದೆ ಅಲ್ವಾ? ಅಲ್ಲಿ ಮಾರಾಟ ಮಾಡೋದಕ್ಕೆ ಅನುಮತಿ ಇದೆ ಅಲ್ವಾ? ಅದನ್ನ ಯಾರು ನಾವೇನು ಹೋಗಿ ಅಲ್ಲಿ ಪ್ರಶ್ನೆ ಮಾಡಿಲ್ಲ, ಮಾಡಿದೀವಾ? ಅಲ್ಲೇನು ಧರಣಿ ಮಾಡಿಲ್ಲ. ಆದ್ರೆ ಇದ್ಯಾವುದೋ ಒಂದು ಸುಮ್ಮನೆ ಒಂದು ನೋಡೋಣ, ಇಲ್ಲಿ ಯಾವ್ದೋ ಒಂದು ಪೆಟ್ಟಿ ಅಂಗಡಿ ಮಾರಾಟ ಮಾಡೋದಕ್ಕೆ ಅವಕಾಶ ಇದೆಯಾ? ಮಾರಾಟ ಮಾಡಿದ್ರೆ ಏನಾಗುತ್ತೆ? ಶಿಕ್ಷೆ ಆಗುತ್ತೆ. ಏನಾಗುತ್ತೆ? ಮೊದಲು FIR ಆಗುತ್ತೆ. ಮಾರಾಟ ಮಾಡ್ತಿರೋಂತ ಅವ್ರೇನಾದ್ರೂ ಇಷ್ಟಕ್ಕಿಂತ ಜಾಸ್ತಿ ಇಟ್ಕೋಬಾರ್ದು ಅಂತ ಇರುತ್ತೆ, 2 ಲೀಟರ್ 3 ಲೀಟರ್ ಅಂತ. ಅದಕ್ಕಿಂತ ಜಾಸ್ತಿ ಇಟ್ಕೊಂಡು ಯಾರಾದ್ರೂ ಮನೇಲಿ ಇಟ್ಕೊಂಡಿದ್ರು ಅಷ್ಟೇ, ಮಾರಾಟ ಮಾಡ್ತಾ ಇದ್ರು ಅಷ್ಟೇ, ನೀವು ಹಾಜರ್ ಮಾಡಿ FIR ಮಾಡ್ತೀರಾ. ಅದಾದ್ಮೇಲೆ ಏನ್ ಮಾಡ್ತೀರಾ? ಅರೆಸ್ಟ್ ಮಾಡ್ತೀರಾ. ಅಲ್ಲ, ಮೊದಲು ಅರೆಸ್ಟ್ ಮಾಡ್ತೀರಾ, ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀರಾ, ಕೋರ್ಟ್ ಬೇಲ್ ಕೊಡ್ಬೋದು, ಬಿಡಬಹುದು. ಆಮೇಲೆ ನೀವೆಲ್ಲ ಚಾರ್ಜ್ ಶೀಟ್ ಹಾಕ್ತೀರಾ, ದಾಖಲೆಗಳು ಸಂಗ್ರಹಿಸಿ. ಚಾರ್ಜ್ ಶೀಟ್ ಆದ್ಮೇಲೆ ವಿಚಾರಣೆ ನಡೆಯುತ್ತೆ. ಎಲ್ಲಿ? ಕೋರ್ಟ್ ನಲ್ಲಿ. ಕೋರ್ಟ್ ಅಲ್ಲಿ ವಿಚಾರಣೆ ಆದ್ಮೇಲೆ ಇವರು ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಿದ್ರು ಅಂತ ಸಾಬೀತಾದ್ರೆ ಏನಾಗುತ್ತೆ? ಶಿಕ್ಷೆ ಆಗುತ್ತೆ. ಮೊದಲು ಬಂಧನ ಆಗುತ್ತೆ. ಬಂಧನ ಆಗಿರೋದು ಶಿಕ್ಷೆ ಅಲ್ಲ, ವಿಚಾರಣೆ ಆಗಿ ತೀರ್ಮಾನ ಆಯ್ತು ಅಂದ್ರೆ ಶಿಕ್ಷೆ ಆಗುತ್ತೆ. ಇವಾಗ ನಾವು MSI ಹತ್ರ ಹೋಗಿ ನೀವು ಮಾರಾಟ ಮಾಡಿ ಅಂದ್ರೆ ಏನ್ ಮಾಡ್ತಾರೆ ಪೊಲೀಸರು, ಅಥವಾ ನೀವೇನ್ ಮಾಡ್ತೀರಾ? ನಮ್ಮನ್ನ ಅರೆಸ್ಟ್ ಮಾಡ್ತೀರಾ ಅಲ್ವಾ? ಯಾಕಂದ್ರೆ ಸರ್ಕಾರ ಅನುಮತಿ ಕೊಟ್ಟಿದೆ ಬಾರ್ಗೆ, ಇನ್ನೊಂದಕ್ಕೆ. ಅವರು ಲೈಸೆನ್ಸ್ಗೆ ದುಡ್ಡು ಕೊಟ್ಟು ಮಾರಾಟ ಮಾಡ್ತಾ ಇದ್ದಾರೆ. ನಾವಲ್ಲಿ ಹೋಗಿ ಕೇಳಬೇಕಾಗೋದು ಯಾರನ್ನ? ಸರ್ಕಾರವನ್ನ. ಅದು ಬಿಟ್ಟೆ ನೀವು ಮಾಡಬೇಡಿ ಅಂದ್ರೆ, ಸ್ವಾಮಿ ನಮ್ಮ ವ್ಯವಹಾರ, ನಮ್ಮ ಜೀವನೋಪಾಯ, ನಾವು ಸರ್ಕಾರ ತೆರಿಗೆ ಕಟ್ಟಿದೀವಿ, ಟ್ಯಾಕ್ಸ್ ಕಟ್ಟಿದೀವಿ, ಏನು ಲೈಸೆನ್ಸ್ ತಗೊಳ್ಳೋದಕ್ಕೆ ಇಷ್ಟಿಷ್ಟು ಅದೇನೋ ಬಿಡ್ ಮಾಡಿದೀವಿ, ಹಾಗಾಗಿ ಕಾನೂನಲ್ಲಿ ನಮ್ಗೆ ಅವಕಾಶ ಇದೆ ಅಂತ ಹೇಳ್ತಾರೆ. ನಾವು ಅದನ್ನ ಕೇಳ್ತಾ ಇಲ್ಲ. ನಾವು ಇವತ್ತು ಅದನ್ನ ಸರ್ಕಾರ ನಿಷೇಧ ಮಾಡಿ ಅಂತ ಇದೀವಿ. ಏನಮ್ಮ ಲಕ್ಷ್ಮಮ್ಮ, ನಾವೇನ್ ಕೇಳ್ತಾ ಇದೀವಿ? ಸಾರಾಯಿ ಬಂದ್ ಮಾಡ್ರಪ್ಪ, ಎಲ್ಲ ಹೆಂಡ ಸಾರಾಯಿ, ವಿಸ್ಕಿ, ಬ್ರಾಂದಿ ಏನಿದೆಯೋ ಅದೆಲ್ಲ ವ್ಯಾಪಾರ ಬಂದ್ ಮಾಡಿ ಅಂತ ಯಾರನ್ನ ಕೇಳ್ತಾ ಇದೀವಿ? ಸರ್ಕಾರವನ್ನ, ಮುಖ್ಯಮಂತ್ರಿಗಳನ್ನ, ಮಂತ್ರಿಮಂಡಲವನ್ನ, ಜನಪ್ರತಿನಿಧಿಗಳನ್ನ. ಹಾಗಾಗಿ ನಾವೇನು MSI ಹಂಗೆ ಹತ್ರ ಹೋಗ್ತಾ ಇಲ್ಲ. ಆದ್ರೆ ಇವತ್ತು ಅಧಿಕಾರಿಗಳು ಆಗ್ಲೇ ಹೇಳಿದಂಗೆ ಎಲ್ಲೆಲ್ಲಿ ಅಕ್ರಮ ವ್ಯಾಪಾರ ಆಗುತ್ತೋ, ಮದ್ಯ ಮಾರಾಟ ಆಗುತ್ತೋ ಅದನ್ನ ನಿಲ್ಲಿಸುವಂತ ಜವಾಬ್ದಾರಿ ಯಾರಿಗಿದೆ? ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ. PDO ಅವ್ರನ್ನು ಮಾಹಿತಿ ಕೊಡಬೇಕು, ಮತ್ತೆ ಪೊಲೀಸರಿಗೆ. ಇವ್ರಿಗೆಲ್ಲ ಸಂಬಳ ಯಾರು ಕೊಡ್ತಿದ್ದಾರೆ? ನಾವೇ ಕೊಡ್ತಾ ಇರೋದಲ್ವಾ? ಅವ್ರಿಗೆ ಏನಕ್ಕೆ ಕೊಡ್ತಾ ಇದೀವಿ? ಅನ್ಯಾಯನ, ಅಕ್ರಮನ ನಿಲ್ಲಿಸಿ ಕ್ರಮಬದ್ಧವಾಗಿ ಜನರಿಗೆ ಏನ್ ಸೇವೆ ಕೊಡಬೇಕು ಅಂತ ನಿಮ್ಗೆ ಹಕ್ಕು ಅಧಿಕಾರ ಕೊಟ್ಟಿದ್ಯೋ ಅದನ್ನ ಮಾಡಿ ಅಲ್ವೇನಣ್ಣ? ಏನಪ್ಪಾ, ಒಂದು ನಿಮ್ಮ ಕೆಲಸ ಮಾಡಿ ಜನರಿಗೆ ನೀವು ಇಂತಿಂತ ಕೆಲಸ ಮಾಡಬೇಕು ಅಂತ ನಿಮ್ಗೆ ಒಂದು ಕೊಟ್ಟಿದೀವಿ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಿರ್ವಹಿಸಿ ಅದರಲ್ಲಿ ಏನ್ ಬರುತ್ತೆ? ಯಾವುದೇ ಅನ್ಯಾಯ, ಅಕ್ರಮ ಆದಾಗ ಇಂತಿಂತ ವಿಚಾರಗಳಲ್ಲಿ ಅದನ್ನ ನಿಲ್ಲಿಸುವಂತ ಜವಾಬ್ದಾರಿನೂ ನಿಮಗ್ ಬರುತ್ತೆ ಅಂತ. ಹಾಗಾಗಿ ನಾವಿವತ್ತು PDO ಅವರಿಗೆ, ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀವಿ, ಈ ಊರಲ್ಲೂ ಸಹ ಮೊನ್ನೆ ತನಕ ಪೆಟ್ಟಂಗಿಲ್ಲೋ, ಗೂಡಂಗಿಲ್ಲೋ, ಮನೆಯಲ್ಲೋ ಹೆಣ್ಣ ಮಾರ್ತಾ ಇದ್ರು ಅಲ್ವಾ ತಾಯಿ? ಅಲ್ವೇ ನಮ್ಮ ಏನಮ್ಮ ನಿನ್ನ ಹೆಸರು? ನಾಗಮ್ಮ ಅಲ್ವಾ? ಇವಾಗೇನೋ ಒಂದಷ್ಟು ದಿವಸ ನಿಂತಿದ್ಯಂತೆ. ಎಷ್ಟು ದಿವಸ ನಿಂತಿದ್ಯಪ್ಪ? ಎಷ್ಟು ದಿವಸ ನಿಂತಿದ್ಯಾನ? ಹೆಣ್ಮಕ್ಳು ಹೇಳ್ತಾ ಇದ್ರು, ನೀವಾದ್ರೂ ಹೇಳ್ರಪ್ಪ. ಗೊತ್ತಿಲ್ವಾ? ನಿಂತಿದ್ಯೋ ನಿಂತಿಲ್ವಣ್ಣ? ನಿಮ್ದು ಈ ಊರಲ್ವಾ? ನಿಮ್ದು ಈ ಊರಲ್ವಾ? ನಿಂತಿದ್ಯೇನಮ್ಮ ನಾರಾಯಣಮ್ಮ? ನಿಂತಿದೆ. ಶಿವಾನಂದ ಅವರೇ ಅದನ್ನ ಖಾತ್ರಿ ಪಡಿಸ್ಕೊಳ್ಳೋದು. ಶಿವಾನಂದ ಶಂಕರ ಶಿವಣ್ಣ ಇಬ್ರು. ಒಬ್ರು ಆನಂದ ಸ್ವಲ್ಪ ಜಾಸ್ತಿ, ಅವ್ರ ಆನಂದ ಕಡಿಮೆ. ನಿಮ್ ಜವಾಬ್ದಾರಿ. ನೀವು ಇಲ್ಲಿ ಪಹರೆ ಕಾಯ್ಬೇಕು, ಆವಾಗ ಬಂದು ಮಫ್ತಿಲ್ ಬರ್ಬೇಕು, ಕೇಳ್ಬೇಕು ಯಾರನ್ನಾದ್ರೂ. ಡ್ರೆಸ್ ಅಲ್ಲಿ ಬಂದು ಆವಾಗ ಊರಲ್ಲಿ ಒಂಚೂರು ಗಾಡಿ ಓಡಾಡಿಸ್ಬೇಕು, ನೀವು ಓಡಾಡ್ಬೇಕು. ಅವರಿಗೆ ಭಯ ಬರ್ಬೇಕು ಕಳ್ತನದಲ್ಲಿ ಮಾರುವಂತವ್ರಿಗೆ.
ಬಂದು ನೀವು ಅಕಸ್ಮಾತ್ ಏನಾದ್ರು ಸಿಕ್ಕಾಕೊಂಡ್ರೆ ನೀವು FIR ಮಾಡಲೇಬೇಕು, ಹಾಜರಾಗಲೇಬೇಕು, ಅವ್ರನ್ನ ಅರೆಸ್ಟ್ ಮಾಡಲೇಬೇಕು. ಇಲ್ಲ ಅಂದ್ರೆ ಸಣ್ಣ ಊರು, ಇಂಥ ಸಣ್ಣ ಊರುಗಳಲ್ಲಿ ಆಗ್ಲಿ ನಾನು ಬಂದೆ, ನೀವೆಷ್ಟು ಚೆನ್ನಾಗಿದ್ದೀರಮ್ಮ ನಗ್ನಗ್ತಾ ಹೆಣ್ಮಕ್ಳು. ಆದ್ರೆ ಇಲ್ಲ ಒಂದಷ್ಟು ಜನ ನಿಮ್ ವಯಸ್ಸಿನ ಗಂಡಸರು ನೋಡಿದೆ, ಒಳ್ಳೆ ಹೆಣ ಇದ್ದಂಗಿದ್ದಾರೆ. ಹೌದಾ ಇಲ್ವಾ? ನಾನೇನ್ ತಪ್ಪು ಹೇಳ್ತಾ ಇದ್ದೀನ? ಎಷ್ಟೋ ಜನ 30-40 ದಾಟಿರೋರು ಆಗ್ಲೇನೆ ಚಿತ್ತ ಹಾಕ್ಬಿಟ್ಟಿದ್ದಾರೆ. ಚಿತ್ತ ಅಂತಾರೆ, ಅದನ್ನೇನು ಜಾಸ್ತಿ ಓವರ್ ಕುಡ್ದವ್ರಿಗೆ ಚಿತ್ತ ಹಾಕ್ಬಿಟ್ಟು ಅವ್ರು ಎಲ್ಲೆಲ್ಲೋ ನೋಡ್ತಾರೆ. ಆಗ ಅವ್ನ ಯಾವೊಬ್ಬ ಬಂದಿರೋ ಪುಣ್ಯಾತ್ಮ ನಮ್ ಧ್ವಜ ಇಟ್ಕೊಳಕ್ ಬಂದಿದ್ದ, ನಾವು ಕಿತ್ಕೊಂಡಲ್ಲ, ನೀನ್ ಬೆಳ್ಬೇಡ ಹೋಗಪ್ಪ ಅಂದ್. ಆಯ್ತಾ? ಅದಕ್ಕೆ ಇವತ್ತು ನೀವು ತೀರ್ಮಾನ ಮಾಡ್ಬೇಕು, ಹೆಣ್ಮಕ್ಳು ತೀರ್ಮಾನ ಮಾಡ್ಬೇಕು. ನಿಮಗ್ ಶಕ್ತಿ ಇದೆ, ನೀವು ಅಧಿಕಾರಿಗಳು ಹೇಳ್ಬೇಕು, ಅಥವಾ ನಮ್ಗಾದ್ರೂ ಹೇಳಿ, ನಿಮ್ ಊರಲ್ಲಿ ಯಾರಾದ್ರೂ ಮಾರಿದ್ರೆ ನೀವು ಅದನ್ನ ತಡೆಯುವಂತ ಶಕ್ತಿ ನಿಮ್ಗಿದೆ. ನಿಮಗೆ ಕೊಡುವ ಅದೇನ್ ಧೈರ್ಯ ಕೊಡ್ಬೇಕು ಅದನ್ನ ನಾವು ಕೊಡ್ತೀವಿ. ಮತ್ತೆ ಮುಂದೆ ರಾಜಕಾರಣಿಗಳು ಎಲೆಕ್ಷನ್ ಬರ್ತಾರಲ್ಲ, ಅವಾಗ ಕೇಳ್ಬೇಕು, ನೀವು ಇದನ್ನ ಸಂಪೂರ್ಣ ಬಂದ್ ಮಾಡ್ರಿ, ನಾವು ನಿಮ್ಗೆ ಓಟ್ ಕೊಡ್ತೀವಿ. ನೀವೇನ್ ನಮಗೆ ಲಿಕ್ಕರು, ಕುಕ್ಕರು, ನಿಕ್ಕರು, ಸೀರೆ ಅವ್ಯಾವೂ ಕೊಡೋದ್ ಬೇಕಾಗಿಲ್ಲ, ಇವೆಲ್ಲ ಬಂದ್ ಮಾಡಿ ಒಳ್ಳೆ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ನಿಮ್ಗೆ ಓಟ್ ಕೊಡ್ತೀವಿ ಅಂತೇಳಿ. ಇಲ್ಲ ಲಿಕ್ಕರ್ ಕೊಟ್ರು, ಕುಕ್ಕರ್ ಕೊಟ್ರು, ನಿಕ್ಕರ್ ಕೊಟ್ರು ಅಂತ ತಗೊಂಡು ಓಟ್ ಹಾಕಿದ್ರೆ ಯಾರು ನಿಲ್ಸಲ್ಲ. ಆಮೇಲೆ ನಿಮ್ಮ ಊರಲ್ಲಿ ಪೆಟ್ಟಿ ಅಂಗಡಿಗಳಲ್ಲೂ ಕೂಡ ಹೆಂಡ ಮಾಡ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು. ಬಹಳ ದೊಡ್ಡ ಸಮಸ್ಯೆ ಇವತ್ತು ಗಂಡಾಂತರ ನಮ್ಮ ರಾಜ್ಯದಲ್ಲಿ ಇರುವಂತದ್ದು. ಹಾಗಾಗಿ ಇದನ್ನ ಬೇರೆ ಬೇರೆ ಯಾವ ಪಕ್ಷಗಳು ಮಾಡೋದಿಲ್ಲ, KRS ಪಕ್ಷ ಮಾತ್ರ ಇದನ್ನ ನಿರಂತರವಾಗಿ ಮಾಡ್ತಾ ಬಂದಿದೆ. ಕಳೆದ 6 ತಿಂಗಳಲ್ಲಿ ನಾವು ಮಾಡ್ತಾ ಇರುವಂತಹ 8ನೇ ಜಿಲ್ಲೆಯ ಸಭೆ ಇದು. ಚಿತ್ರದುರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ಬೆಳಗಾವಿ ಮುಗಿಸ್ಕೊಂಡು ಇವತ್ತು ನಿಮ್ಮ ಊರಲ್ಲಿ ಮಾಡ್ತಾ ಇದೀವಿ. ಕೋಲಾರ ಜಿಲ್ಲೆಯಲ್ಲಿ ಮಾಡ್ತಾ ಇದೀವಿ. ಇತರ ರಾಜ್ಯಾದ್ಯಂತ ಮಾಡ್ತಾ ಇದೀವಿ. ಜನ ಒಳ್ಳೆ ಬೆಂಬಲ ಕೊಡ್ತಾ ಇದ್ದಾರೆ. ಆದ್ರೆ ಜನ ಮುಂದೆ ಬರದೆ ನಾವು ಮಾತ್ರ ನಮ್ಮ ಪಕ್ಷದವ್ರು ಮಾಡ್ತಾ ಇದ್ರೆ ಆಗೋದಿಲ್ಲ. ಆಗುತ್ತೇನ್ರಪ್ಪ? ನಿಮ್ಮಂತ ಯುವಕರು ಮಾಡಬೇಕು, ಮುಂದೆ ಬರಬೇಕು, ನಿಲ್ಲಿಸಬೇಕು. ಏನು ಕಷ್ಟ ಇಲ್ಲಪ್ಪ. ಯಾರಾದ್ರೂ ಈ ವಿಡಿಯೋ KRS ಪಕ್ಷ ಬರೋದಕ್ಕೆ ಮೊದಲು ವಿಡಿಯೋ ಮಾಡೋದಕ್ಕೆ ಯಾರಾದ್ರೂ ಧೈರ್ಯ ಮಾಡಿದ್ರೆ ನೋಡ. ಇವತ್ತು KRS ಪಕ್ಷದ ಕಾರ್ಯಕ್ರಮ ಹೋರಾಟ ನೋಡಿ ಎಲ್ಲ ಜನ ವಿಡಿಯೋ ಮಾಡ್ತಾ ಇದಾರೋ ಇಲ್ವಾ? ಪೊಲೀಸರನ್ನ ವಿಡಿಯೋ ಮಾಡ್ತಾ ಇದ್ದಾರೆ. ಪೊಲೀಸರು ಮಾಮೂಲು ತಗೊಳ್ಳೋದನ್ನ ವಿಡಿಯೋ ಮಾಡ್ತಾ ಇದ್ದಾರೆ. ಮೊದಲು ಪೊಲೀಸರು ನೋಡಿದ್ರೆ ತಪ್ಪಿಸ್ಕೊಂಡು ನೋಡ್ತಾ ಇದ್ರು. ಇವತ್ತು ಯಾರಾದ್ರೂ ಓಡ್ತಾರ ಹಾಗೆ? ಯಾರು ಕೊಟ್ಟಿದ್ದ ಧೈರ್ಯನ? KRS ಪಕ್ಷ ಕೊಟ್ಟಿದೆ. ದಯವಿಟ್ಟು ಅದನ್ನ ಸದ್ಬಳಕೆ ಮಾಡ್ಕೊಳ್ಳಿ. ಈ ಅಕ್ರಮ ಮದ್ಯ ಮಾರಾಟವನ್ನ ನಿಲ್ಲಿಸುವಂತ ಜವಾಬ್ದಾರಿ ಯಾರ ಮೇಲಿದೆ? ಜನರ ಮೇಲೇನೆ ಇದೆ. ಅಧಿಕಾರಿಗಳ ಮೇಲೆ ನಾವು ಹೊರಿಸಿದ್ದೀವಿ. ಆದ್ರೆ ಅಧಿಕಾರಿಗಳಿಗೆ ಸಹಕಾರ ಕೊಡ್ಬೇಕಾಗಿರೋರು ಯಾರು? ಜನ. ಅದೇ ರೀತಿಯಲ್ಲಿ ಈ JCB ಅಂತೀವಿ, JDS, ಕಾಂಗ್ರೆಸ್, BJP ಪಕ್ಷದವರು, ಅವ್ರು ಓಟ್ ತಗೊಳ್ಳೋದೆ ಹೆಂಗಕ್ಕ? ಕಾಸು ಕೊಡ್ತಾರೆ. ಕಾಸು ಕೊಟ್ರೆ ಮಾತ್ರ ನೀವು ಓಟ್ ಹಾಕೋದು. ರಾತ್ರಿ ಇವತ್ತು ಎಲೆಕ್ಷನ್ ಹಿಂದಿನ ದಿವಸ ಇನ್ನೂ ಕಾಸು ಪೇಮೆಂಟ್ ಆಗಿಲ್ಲ ಅಂದ್ರೆ ಬಾಗಿಲು ತಗೊಂಡಿರ್ತಾರೆ. ಅಕಸ್ಮಾತ್ ಬಂದ್ರೆ ಬಾಗಿಲು ತಟ್ಟಿದ್ರೆ ಅವ್ರು ನಾವ್ ಎದ್ದೇಳಿಲ್ಲ ಅಂದ್ರೆ ಮುಂದಕ್ಕೆ ಹೋಗ್ಬಿಡ್ತಾನೆ ಅನ್ಕೊಂಡು. ಆಗ್ತಿದೆಯಲ್ವಾ? ಈಗಿರೋವಾಗ ರಾಜಕಾರಣ ದೇಶ ಉದ್ಧಾರ ಆಗುತ್ತಾ? ಆಗಲ್ಲ. ದೇಶ ಉದ್ಧಾರ ಆಗಲ್ಲ. ಹಾಗಾಗಿ ನೀವು ಅದನ್ನ ಉದ್ಧಾರ ಮಾಡಬೇಕು ಅಂದ್ರೆ ಈ ಹಣ ತಗೊಂಡು ಗಂಡು ಮಕ್ಕಳು ಹೆಂಡ ಕುಡಿದು ಬಿರಿಯಾನಿ ತಿಂದು ಓಟ್ ಹಾಕೋದನ್ನ ನಿಲ್ಲಿಸಬೇಕು. ಇಲ್ಲಾಂದ್ರೆ ಮಕ್ಕಳಿಗೆ ಒಳ್ಳೆ ಸ್ಕೂಲ್ ಸಿಗೋದಿಲ್ಲ, ಒಳ್ಳೆ ಓದಂತ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಇರುವಂತವ್ರಿಗೆ ಉದ್ಯೋಗ ಸಿಗೋದಿಲ್ಲ, ಕೂಲಿಗೆ ಹೋದ್ರೆ ಕೂಲಿ ಸಿಗೋದಿಲ್ಲ. ಆಮೇಲೆ ದೊಣ್ಣೆ ಯಾವೊಂದು ಅವಂದೇ ಎಮ್ಮೆ. ಯಾರ ಮನೇಲಿ ಕಾರ್ ಯಾರ್ದು ಅಂದ್ರೆ ನಾನು ಬಂದು ಆ ಕಾರ್ ಓನರ್ ಯಾರು ಓದ್ದು ಆ ಕಾರ್ ಕೀ ತಗೊಂಡು ಗಾಡಿ ತಗೊಂಡು ಹೋದ್ರೆ ನಾನು ಯಾರು ಕೇಳೋದಿಲ್ಲ. ಕೇಳ್ತಾರಾ? ಅದು ನಿಲ್ಬೇಕು. ಆ ತರಕ್ಕೆ ಆಗ್ಬಾರ್ದು ಅಂದ್ರೆ ಇವತ್ತು ನಾವು ಎಚ್ಚರ ಆಗ್ಬೇಕು. ಎಚ್ಚರ ಆಗಿ ಇದನ್ನೆಲ್ಲ ನಿಲ್ಲಿಸಬೇಕು. ದಯವಿಟ್ಟು ನೀವೆಲ್ಲ ಆ ನಿಟ್ಟಿನಲ್ಲಿ ನಮ್ಗೆ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ, ಹಲವಾರು ಕಡೆಗಳಲ್ಲಿ ನಾವು ವಿಚಾರ ಮಾತಾಡಿದೀವಿ. ನಾವೆಲ್ಲ ಸೇರಿ ಒಂದು ಪ್ರತಿಜ್ಞೆ ಮಾಡೋಣ. ನಮ್ಮ ನೀವು ಹೆಣ್ಮಕ್ಳು ಏನಾದ್ರು ಕುಡಿಯೋ ಅಭ್ಯಾಸ ಇದೆಯಾ? ಮತ್ತೆ ನಿಮ್ಗಂತೂ ಸುಲಭ. ಹೊಗೆ ಸೊಪ್ಪು ಹಾಕ್ತೀರಾ? ಹೊಗೆ ಸೊಪ್ಪು ಕಡ್ಡಿ ಪುಡಿ ಹಾಕ್ತೀರಾ? ಅದು ಬಿಟ್ಬಿಡ್ಬೇಕಮ್ಮ. ನಿನ್ನೆ ಒಂದು ವರದಿ ಬಂದಿದೆ ಪ್ರಜಾವಾಣಿಲಿ, ಪೇಪರ್ ಅಲ್ಲಿ. ಕರ್ನಾಟಕದಲ್ಲೆಲ್ಲ ದೇಶದಲ್ಲಿ ಹೊಗೆ ಸೊಪ್ಪು ಅಂದ್ರೆ ಹೊಗೆ ಸೊಪ್ಪು ಏನಕ್ಕೆ ಬಳಸ್ತಾರೆ? ಬೀಡಿ ಬಳಸ್ತಾರೆ. ಬೀಡಿ, ಸಿಗರೇಟು, ತಂಬಾಕು, ಹೊಗೆ ಸೊಪ್ಪು ಇದನ್ನ ಹಾಕೋದನ್ನ ಬಿಟ್ಬಿಟ್ರೆ, ಕುಡಿಯೋದನ್ನ ಬಿಟ್ರೆ ಜನ ಬೀಡಿ, ಸಿಗರೇಟು, ಹೊಗೆ ಸೊಪ್ಪು, ಕಡ್ಡಿ ಪುಡಿ ಬಳಕೆ ಮಾಡೋದನ್ನ ಬಿಟ್ರೆ 2 ಕೋಟಿ ಕುಟುಂಬಗಳು ನಮ್ಮ ದೇಶದಲ್ಲಿ ಬಡತನದಿಂದ ಆಚೆಗೆ ಬರ್ತವೆ ಅಂತ. ಕರ್ನಾಟಕದಲ್ಲಿ 5% ಪಾಪ್ಯುಲೇಷನ್ ಇದೆ ದೇಶದಲ್ಲಿ ಕರ್ನಾಟಕದ್ದು. ಅಂದ್ರೆ 2 ಕೋಟಿಯಲ್ಲಿ ನಾವು ಸುಮ್ಮನೆ ಅದನ್ನೇ ಲೆಕ್ಕ ಹಾಕಿದ್ರೆ 4 ಎಷ್ಟು 5 10 2 ಕೋಟಿಯಲ್ಲಿ ಎಷ್ಟಾಯ್ತು? 10 ಲಕ್ಷ ಕುಟುಂಬಗಳು. ಅಂದ್ರೆ ಸುಮಾರು 40 ಲಕ್ಷ ಜನ ಏನ್ರಪ್ಪ ಬರೀ ಬೀಡಿ, ಸಿಗರೇಟು, ಹೊಗೆ ಸೊಪ್ಪು, ಕಡ್ಡಿ ಪುಡಿ ಹಾಕೋದನ್ನ ಜನ ಬಿಟ್ರೆ ನಮ್ಮ ಕರ್ನಾಟಕದಲ್ಲಿ 40ರಿಂದ 50 ಲಕ್ಷ ಜನ ಅಂದ್ರೆ ಸುಮಾರು 10 ಲಕ್ಷ ಕುಟುಂಬಗಳು ಬಡತನದಿಂದ ಆಚೆಗೆ ಬರ್ತವೆ ಅಂತ. ಇನ್ನು ಹೆಂಡ ಸಾರಾಯಿ ಬಿಟ್ರೆ
ಎಂಡ ಸಾರಾಯಿ ಬಿಟ್ಟು ತಂಬಾಕು ಬಿಟ್ರೆ ರಾಜ್ಯದಲ್ಲಿ ಇನ್ನೊಂದು 5 ವರ್ಷದಲ್ಲಿ ಬಡತನನೇ ಇರೋದಿಲ್ಲಮ್ಮ. ಎಲ್ಲರ ಜೇಬಲ್ಲೂ ದುಡ್ಡಿರುತ್ತೆ, ಒಳ್ಳೆ ಸ್ಕೂಲ್ ಆಗುತ್ತೆ, ಒಳ್ಳೆ ಆಸ್ಪತ್ರೆ ಸಿಗುತ್ತೆ, ದುಡಿಯುವಂತ ಕೈಗಳಿಗೆ ಕೆಲಸ ಸಿಗುತ್ತೆ. ಹಾಗಾಗಿ ನೀವು ತಂಬಾಕು ಬಿಡೋದಕ್ಕೆ ರೆಡಿ ಇದ್ದೀರಾ? ಕಡ್ಡಿ ಪುಡಿ ಪ್ರಮಾಣ ಮಾಡ್ತೀರಾ ಇವಾಗ? ಎಲ್ಲ ನಿಂತ್ಕೊಳ್ಳೋಣ, ಎಲ್ಲ ಎದ್ದು ನಿಂತ್ಕೊಡ್ರಪ್ಪ, ಎಲ್ಲ ಎದ್ದು ನಿಂತ್ಕೊಂಡು ಹಾಕದೇ ಇರೋರು ಪ್ರಮಾಣ ಮಾಡ್ಬೋದು, ಹಾಕೋರು ತೀರ್ಮಾನ ಮಾಡಿ ಎದ್ದು ನಿಂತ್ಕೊಳ್ಳಿ. ತೀರ್ಮಾನ ಮಾಡಿ ನಾವು ಎಂಡ ಸಾರಾಯಿ ಕುಡಿಯಲ್ಲ, ತಂಬಾಕು ಹಾಕಲ್ಲ ಅಂತ ನೋಡೋಣ ಎಷ್ಟು ಜನ ಪ್ರಮಾಣ ಮಾಡ್ತಾರೆ. ಎಲ್ಲ ಎದೆ ಮೇಲೆ ಕೈ ಇಟ್ಕೊಳ್ಳಿ. ನಾನು ಹೇಳಿದ್ದನ್ನ ಎಲ್ಲರೂ ಹೇಳಿ. ಏನ್ರಪ್ಪ ನೀವೆಲ್ಲ ಒಳ್ಳೆ ಹುಡುಗರು ಇದ್ದಂಗಿದ್ದೀರಾ. ವೆಂಕಟೇಶ ಆ ಊರವ್ರೇನವರು? ಅದೇ ಊರವ್ರಾ? ಬಟ್ ಇನ್ನೂ ಅವ್ರ ಮೆಂಬರ್ಗಳಾಗಿಲ್ಲ. ಎಲ್ಲರೂ ಎದೆ ಮೇಲೆ ಕೈ ಇಟ್ಕೊಳ್ಳಿ, ಪ್ರಮಾಣ ಮಾಡೋಣ. ನಾನಿಲ್ಲ, ನಾನು ಕಡ್ಡಿ ಪುಡಿ ಬಿಡಲ್ಲ, ನಾನು ಸಾರಾಯಿ ಕುಡಿಯಲ್ಲ ಅನ್ನುವಂತವ್ರು ಬೇಡ. ಆದ್ರೆ ಅದ್ರಲ್ಲಿ ಇನ್ನೂ ಒಂದಿದೆ, ಹಾಗಾಗಿ ಯಾರು ಬೇಕಾದ್ರೂ ಪ್ರಮಾಣ ಮಾಡ್ಬೋದು. ನಾನು ಇವತ್ತು ಯಾವ್ದು ಊರು? ಬಂಗಾರಪೇಟೆ ತಾಲೂಕಿನ ಚಿಕ್ಕಪ್ಪನಹಳ್ಳಿಯ ಹಳ್ಳಿಕಟ್ಟೆಯ ಮುಂದೆ ನಿಂತು ಪ್ರಮಾಣ ಮಾಡುತ್ತಿದ್ದೇನೆ. ಇವತ್ತಿನಿಂದ ನಾನು ಬೀಡಿ, ಸಿಗರೇಟು, ಕಡ್ಡಿ ಪುಡಿ, ತಂಬಾಕು, ಗಾಂಜಾ ಇಂತಹ ಯಾವುದೇ ಮದ್ದು ಭರಿಸುವಂತಹ ಪದಾರ್ಥಗಳ ಸೇವನೆ ಮಾಡುವುದಿಲ್ಲ. ಹಾಗೆಯೇ ಸಾರಾಯಿ, ಹೆಂಡ, ಬ್ರಾಂದಿ, ವಿಸ್ಕಿಯಂತಹ ಮದ್ಯವನ್ನು ಕುಡಿಯುವುದಿಲ್ಲ. ಜೊತೆಗೆ ನನ್ನ ಕುಟುಂಬದಲ್ಲಿ, ಸ್ನೇಹಿತರಲ್ಲಿ, ಆಪ್ತವರ್ಗದಲ್ಲಿ ಯಾರಾದರೂ ಇಂತಹ ದುಶ್ಚಟಕ್ಕೆ ಬಲಿಯಾಗಿದ್ದಾರೆ ಅವರನ್ನು ಕಾಡಿಸಿ, ಪ್ರೀತಿಸಿ, ಪೀಡಿಸಿ, ಒಲಿಸಿ ಅವರನ್ನು ಆ ದುಶ್ಚಟಗಳಿಂದ ಮುಕ್ತರಾಗುವಂತೆ ನನ್ನ ಕಾಯ, ವಾಚ, ಮನಸ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದು ಚಿಕ್ಕಕರಪನಹಳ್ಳಿಯ ನಾಗರಕಟ್ಟೆ ಹಳ್ಳಿಕಟ್ಟೆಯ ಮುಂದೆ ನಿಂತು ದೈವ ಸಾಕ್ಷಿಯಾಗಿ ಪ್ರಮಾಣ ಮಾಡುತ್ತೇನೆ. ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ ಬಿಡುಗಡೆ, ಬೆಂಬಲಿಸಿ, ವೋಟು ಮಾಡಿ, ಡೊನೇಟ್ ಮಾಡಿ, ಬಾಯಲ್ಲಿ ಸೀಟಿ, ಕೈಯಲ್ಲಿ ಲಾಠಿ, ಸಾರಾಯಿ ಬೇಡ, ಶಿಕ್ಷಣ ಬೇಕು, ಬೀರು ಬೇಡ, ನೀರು ಬೇಕು, ಜಾರಿಯಾಗಲಿ, ನಿಷೇಧ ಜಾರಿಯಾಗಲಿ, ನಿಲ್ಲಲಿ, ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ, ಸಿರಿಗನ್ನಡಂ ಗೆಲ್ಗೆ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಪದ್ಮಾವತಿ ಎಲ್ಲಮ್ಮ ಕೊಡಮ್ಮ ಅವ್ರಿಗೆ, ಅವ್ರು ಹೆಣ್ಣು ಮಾಡ್ತಾರೆ. ಸುಪ್ಪಿ ಅದನ್ನ ಹೆಣ್ಣು ಮಾಡು ಅಥವಾ ಇಲ್ಲಿ ಪರವಾಗಿಲ್ಲ. ನೀನೆ ಓದೋದಿಕ್ ಬರುತ್ತಲ್ಲಮ್ಮ ಚೆನ್ನಾಗಿ? ಹೆಣ್ಣು ಮಕ್ಳು ಯಾಕೆ ಚೆನ್ನಾಗಿ ಓದೋದಿಕ್ ಬರುತ್ತೆ? ಬರೋಣ, ನೀನೇ ಓದ್ತಾರ. ಇವೆಲ್ಲ ಮುಂದಕ್ಕೆ ಹೋಗೋಣ, ಅವ್ರಿಗೆ ಕೊಡೋಣ ಪತ್ರ. ಒಂದು ಅವ್ರು PDO ಇಲ್ಲಪ್ಪ. ಈಗ ಶಿವಾನಂದ್ ಅವರೇ ಒಂದು 2 ಪತ್ರ ಬರೆದಿದ್ದೀವಿ. ಒಂದು ನಿಮ್ಮ DYSP-ನ ಅಥವಾ DC-ನ ಇಲ್ಲಿರೋದು? ಕೋಲಾರ್ಗೆ ಉಪಾಯುಕ್ತರು ಅಲ್ವಾ, ಡೆಪ್ಟಿ ಕಮಿಷನರ್ ಅವರಿಗೆ ಒಂದು ಪತ್ರ ಬರೆದಿದ್ವಿ. ಅದನ್ನ ನಿಮ್ಮ ಮೂಲಕ ಅವ್ರಿಗೆ ತಲುಪಿಸ್ಬೇಕು. ಇನ್ನೊಂದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬರೆದಿರುವಂತದ್ದು. ಇಲ್ಲ, ಇನ್ನೊಂದು ಮುಖ್ಯಮಂತ್ರಿ ಬರೆದಿರೋದು 2 ಒಂದೇ ಕೊಟ್ಬಿಟ್ಟಿದೆಯಲ್ಲೋ ವೆಂಕಟೇಶ. ಸರಿ, ಅದನ್ನ ಹೊಡೆದ್ಬಿಟ್ಟು ಉಪಾಯುಕ್ತರಿಗೆ ಅಲ್ಲಿರುತ್ತೆ. ಬೇಡ, ಒಂದು ಉಪಾಯುಕ್ತರದ್ದು ಒಂದಿಟ್ಟು, ಇನ್ನೊಂದು ಉಪಾಯುಕ್ತರ ಕಡೆ ಮುಖ್ಯಮಂತ್ರಿಗಳಿಗೆ ಅಂತ ಬರೆದು ಏನು ಯಾರ ಮೂಲಕ, ಉಪಾಯುಕ್ತರ ಮೂಲಕ ಅಂತ ಬರೆದು ಕೊಡೋಣ. ಅದರಲ್ಲಿರೋಂಗೆ ಗೊತ್ತಾಗಲ್ವೇನೋ? ನಿನ್ಗೂ ಸರಿಯಾಗಿ ಗೊತ್ತಾಗಲ್ಲ, ಅವ್ರಿಗೂ ಗೊತ್ತಾಗಲ್ಲ. ಈಗ ನಾವು ಆ ಪತ್ರದಲ್ಲಿ ಏನಿದೆ ಅಂತ ನಮ್ಮವ್ರು
ನೀವು ಜೊತೆಗೆ ಆಗ್ಲೇ ಹೇಳಿದಾಗೆ ಇಲ್ಲೊಂದಷ್ಟು ಶಿಸ್ತು ಪಾಲಿಸಬೇಕು. ಎಲ್ಲ ಯಾವುದೇ ತರಹದ ಅಕ್ರಮ ಆಗ್ಲೇ ಬೇರೆ ನಿಮ್ಮದೇ ವ್ಯಾಪ್ತಿಗೆ ಬರುವಂತದ್ದು ಒಂದು ವಿಚಾರ ಕೊಟ್ಟಿದ್ದೀವಿ. ದಯವಿಟ್ಟು ಆದಷ್ಟು ಬೇಗ ಕ್ರಮ ತಗೊಳ್ಳಿ. ದಯವಿಟ್ಟು ಸಂಬಳಕ್ಕೆ ಮೋಸ ಆಗೋ ರೀತಿ ನೀವು ಕರ್ತವ್ಯ ನಿರ್ವಹಿಸಬೇಕು. ಅದನ್ನ ಮಾಡಿ. ಇಲ್ಲಿ ಪಿಡಿಒ ಇಲ್ಲಪ್ಪ, ಪಿಡಿಒ ಪರ ಬಂದ ಪಿಡಿಒ ಪರ ಸೋಮಶೇಖರ್ ಒಂದು ಮುಖ್ಯಮಂತ್ರಿಗಳಿಗೆ ಕೊಡ್ತಿರುವಂತಹ ಪತ್ರ, ಅದನ್ನ ನೀವು ಪಿಡಿಒ ಮೂಲಕ ಅಥವಾ ಉಪಾಯುಕ್ತರು ಅವ್ರು ಕೊಡ್ತಾರೆ, ನಿಮ್ಗೊಂದು ಕಾಪಿ ಕೊಡ್ತಾರೆ, ನೀವು ಇಟ್ಕೊಳ್ಬೇಕು. ಕೊಡಪ್ಪ, ಒಂದು ಸೈನ್ ಮಾಡದೇ ಇರೋದನ್ನ ಕೊಡ. ತಗೊಳಪ್ಪ, ಓದೋಣ ಕ್ಲೀನಾಗಿ. ಫುಲ್ ಸ್ಟಾಪು ಕಾಮ ಕೊಟ್ಕೊಂಡು ಓದ್ಬೇಕು, ಇಲ್ಲಿಂದ ಶುರು ಮಾಡಿಕೊಂಡು. ಇವರಿಗೆ ಉಪ ಆಯುಕ್ತರು, ಅಬಕಾರಿ ಇಲಾಖೆ, ಕೋಲಾರ ಜಿಲ್ಲೆ. ಮಾನ್ಯರೇ, ವಿಷಯ: ಈ ಕೂಡಲೇ ಅಕ್ರಮ ಮದ್ಯ ಮಾರಾಟವನ್ನು ತಡೆಗಟ್ಟಲು ಒತ್ತಾಯಿಸಿ. ಕುಡಿತದ ದುಶ್ಚಟಕ್ಕೆ ಈಗಾಗಲೇ ರಾಜ್ಯದ ಲಕ್ಷಾಂತರ ಕುಟುಂಬಗಳು ಬಲಿಯಾಗಿವೆ. ಪ್ರತಿನಿತ್ಯವೂ ಅದರಿಂದ ನರಕಯಾತನೆ, ಬಡತನ ಅನುಭವಿಸುತ್ತವೆ. ಯಾವುದೇ ಎಗ್ಗು ಸಿಕ್ಕಿಲ್ಲದೆ ಹಳ್ಳಿಗಳಲ್ಲಿ, ಮನೆಗಳಲ್ಲಿ, ಗೂಡಮ್ ಅಂಗಡಿಗಳಲ್ಲಿ ನಡೆಯುವ ಅಕ್ರಮ ಮದ್ಯ ಮಾರಾಟ ಒಂದೆಡೆಯಾದರೆ, ಸರ್ಕಾರವೇ ಖುದ್ದು ಮುಂದೆ ನಿಂತು ಸಾವಿರಾರು ಸಾರಾಯಿ ಮದ್ಯದಂಗಡಿಯನ್ನು ತೆರೆಯುತ್ತಿದೆ. ಮದ್ಯ ವ್ಯಸನಿಗಳಿಗೆ ಎದ್ದರೆ ಬಿದ್ದರೆ ಇದೊಂದು ಬಾರ್, ವೈನ್ ಸ್ಟೋರ್, ಇದೊಂದು ಬಾರ್ ಅಲ್ಲ, ಒಂದೊಂದು ಬಾರ್, ವೈನ್ ಸ್ಟೋರ್, ಹೆಂಡದಂಗಡಿ ಕಾಣಿಸಿದರೆ ಅವರ ಪರಿಸ್ಥಿತಿ ಏನಾಗಬೇಡ. ಸಂಯಮಿಗಳಿಗೆ ಪರೀಕ್ಷೆ ಅದು. ಇನ್ನು ಚಟದಾಸರ ಗತಿ: ಅಕ್ರಮ ಮದ್ಯ ಮಾರಾಟದಿಂದ ಮದ್ಯವು ಸುಲಭವಾಗಿ ಸಿಗುವಂತಾಗಿದ್ದು, ಅಪ್ರಾಪ್ತ ಯುವಕರು ಕುಡಿತದ ಚಟಕ್ಕೆ ಬಲಿಯಾಗಿ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗುತ್ತಿದ್ದಾರೆ ಮತ್ತು ವಿದ್ಯಾಭ್ಯಾಸದಿಂದ ದೂರವಾಗುತ್ತಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯದಲ್ಲಿ ಬಡತನ ನಿವಾರಣೆಗೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ರಾಜ್ಯ ಮತ್ತು ಒಕ್ಕೂಟ ಸರ್ಕಾರಗಳು ಅನೇಕ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತಂದಿವೆ. ಆದರೆ ಬಡತನ ನಿವಾರಣೆ ಆಗಿಲ್ಲ, ಸಾಮಾಜಿಕ ನ್ಯಾಯ ದಕ್ಕಿಲ್ಲ. ಇದಕ್ಕೆ ಬಹುಮುಖ್ಯ ಕಾರಣ ರಾಜ್ಯದ ಕೆಳ ಮಧ್ಯಮ ವರ್ಗ ಮತ್ತು ಬಿಪಿಎಲ್ ವರ್ಗದ ಕುಟುಂಬಗಳಲ್ಲಿನ ಹೆಚ್ಚಿರುವ ಮದ್ಯ ವ್ಯಸನ. ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕದೆ ಮತ್ತು ಮದ್ಯ ನಿಷೇಧ ಜಾರಿಯಾಗದೆ ಬಡತನ ನಿವಾರಣೆ ಮತ್ತು ಅಪರಾಧ ಚಟುವಟಿಕೆಗಳ ನಿಯಂತ್ರಣ ಅಸಾಧ್ಯ ಎನ್ನುವುದು ಅರ್ಥಶಾಸ್ತ್ರಜ್ಞರ, ಸಮಾಜ ವಿಜ್ಞಾನಿಗಳ, ಸಾಮಾಜಿಕ ಹೋರಾಟಗಾರರು ಕಂಡುಕೊಂಡಿರುವ ಸತ್ಯ. ಈ ಹಿನ್ನೆಲೆಯಲ್ಲಿ ಅಕ್ರಮ ಮದ್ಯ ಮಾರಾಟವನ್ನು ತಡೆಯಿರಿ ಹಾಗೂ ಮದ್ಯ ನಿಷೇಧ ಜಾರಿ ಮಾಡಿ ಎಂದು ಆಗ್ರಹಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ರಾಜ್ಯಾದ್ಯಂತ ಅಭಿಯಾನ ನಡೆಸುತ್ತಿದೆ. ಅದರ ಪ್ರಯುಕ್ತ ಇಂದು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಚಿಕ್ಕ ಕರಪನಹಳ್ಳಿ ಗ್ರಾಮದಲ್ಲಿ ಜನಜಾಗೃತಿ ಕಾಲ್ನಡಿಗೆ ಮತ್ತು ಸಭಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಸಂದರ್ಭದಲ್ಲಿ ತಮಗೆ ಅಕ್ರಮ ಮದ್ಯ ಮಾರಾಟವನ್ನು ತಡೆಯಿರಿ ಎಂದು ಈ ಮೂಲಕ ಆಗ್ರಹ ಮಾಡುತ್ತಿದ್ದೇವೆ. ಇದು ಪಕ್ಷಾತೀತ ಆಗ್ರಹವಾಗಿದ್ದು, ಈ ಗ್ರಾಮದ ನೂರಾರು ಜನ, ಅದರಲ್ಲಿಯೂ ವಿಶೇಷವಾಗಿ ಮಹಿಳೆಯರು ಈ ಆಗ್ರಹವನ್ನು ತುಂಬು ಹೃದಯದಿಂದ ಬೆಂಬಲಿಸಿದ್ದಾರೆ. ತಮ್ಮ ಕುಟುಂಬದ ಉಳಿವು ಮತ್ತು ಏಳಿಗೆಗಾಗಿ ರಾಜ್ಯದ ಅಭಿವೃದ್ಧಿ ಹಾಗೂ ಸ್ವಸ್ಥ ಸಮಾಜದ ನಿರ್ಮಾಣಕ್ಕಾಗಿ ಜನಸಾಮಾನ್ಯರು ಮಾಡುತ್ತಿರುವ ಈ ಆಗ್ರಹಕ್ಕೆ ತಾವು ಸಕಾರಾತ್ಮಕವಾಗಿ ಸ್ಪಂದಿಸುತ್ತೀರಿ ಎಂದು ಆಶಿಸುತ್ತೇವೆ. ಧನ್ಯವಾದಗಳು. ಯಾರ್ಯಾರು ಸೈನ್ ಮಾಡಿದ್ದಾರೆ ಅಂತ ಹೇಳು ಒಂದಷ್ಟು ಅವ್ರದ್ದು ಎಲ್ಲ ಮುಂದೆ ಬನ್ನಿ. ವಿಶ್ವಾಸಪೂರ್ವಕವಾಗಿ ರವಿಕೃಷ್ಣ ರೆಡ್ಡಿ ಗೌರವಾಧ್ಯಕ್ಷರು ಕೆಆರ್ಎಸ್ ಪಕ್ಷ, ಆಶಾ ವೀರೇಶ್ ಅಧ್ಯಕ್ಷರು ಮಹಿಳಾ ಘಟಕ ಕೆಆರ್ಎಸ್ ಪಕ್ಷ, ಎವಿ ಮಹೇಶ್ ಎವಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತು ಕೋಲಾರ ಜಿಲ್ಲಾ ಉಸ್ತುವಾರಿ. ಸುಬ್ರಹ್ಮಣ್ಯ ತಿಗಿರಣ ಇವ ಎರಡು ಟೇಬಲ್ಗಳು. ಶ್ರೀನಿವಾಸ ಬಾರಣ ತೆಗಿರಣ, ಇದನ್ನು ತೆಗಿರ. ಹಾ, ಹೆಣ್ಮಕ್ಳು, ಊರಿಗೆ ಹೆಣ್ಮಕ್ಳು ಬಂದ್ರವ ಸೈನ್ ಮಾಡ್ಸೋಣ. ಆಮೇಲೆ ಒಂದು ನಿಮಿಷ ಬನ್ನಿ ಮುಂದೆ ಬನ್ನಿ, ಇಲ್ಲಿ ಬನ್ನಿ, ನೀವು ಕೆಳಗಡೆ ಬನ್ನಿ, ಇಲ್ಲಿ ಬನ್ನಿ, ನೀವು ಬನ್ನಿ, ಬರೋಣ. ಪಿಡಿಒ ಅದು ತಗೊಳಮ್ಮ, ಅವ್ರಿಗೊಂದು ಕೊಡಿ, ಇನ್ನೊಂದು ಕೊಡಿ, ಇನ್ನೊಂದೆಲ್ಲ ಹಾಂ ಒಂದು ಅವ್ರಿಗೆ ಕೊಡಿ. ನೀನು ಬರಪ್ಪ ಈ ಕಡೆ.
ಹಿಂದೆ ಹಿಂದೆ ಎಲ್ಲ ಈ ಕಡೆ ಬನ್ನಿ, ಹಿಂದೆ ಬನ್ನಿ ಬಾರಮ್ಮ, ಈ ಕಡೆ ಬಂದ ಸ್ವಲ್ಪ ಮುಂದೆ ಬನ್ನಿ. ಅವ್ರು ಹಿಂದ್ಗಡೆ ಇರೋರು ಒಂಚೂರು ಹೋಗ್ಲಿ, ಹಿಂದೆ ಹೋಗಿ ಇಟ್ಕೊಳ್ಳಿ. ಬರಮ್ಮ ಸೌಮ್ಯ, ಬಾರಮ್ಮ ಹಿಂದೆ ಇಟ್ಕೋ ಹೋಗು. ಫೋಟೋ ತೆಗಿತೀರನಪ್ಪ, ಅಂಕೇಶ ತೆಗಿತೀನ, ಬರಮ್ಮ ಇಲ್ಲಿ ಇಟ್ಕೊಳ್ಳ. ಎಲ್ಲ ಹಿಂಗೆ ಇಟ್ಕೊಳ್ಳಿ. ಸಾರಾಯಿ ಬೇಡ, ಶಿಕ್ಷಣ ಬೇಕು, ಬೀರು ಬೇಡ, ನೀರು ಬೇಕು. ತೆಗಿದೇನೆ ಅಂಕೇಶ ಫೋಟೋ? ನಾನು ತೆಗಿಬೇಕಾ? ಬರುತ್ತಾ ಈಗ? ಈಗ ಎಲ್ಲಿ ಮೈಕ್ ಕೊಡಿ. ಈಗ ನಾವು ಮನವಿ ಪತ್ರವನ್ನ ಅಬಕಾರಿ ಇಲಾಖೆ ಉಪಾಯುಕ್ತರಿಗೆ ಒಂದು ಕಾಪಿ, ಇನ್ನೊಂದು ಮುಖ್ಯಮಂತ್ರಿಗಳಿಗೆ ಅಬಕಾರಿ ಇಲಾಖೆ ಉಪಾಯುಕ್ತರ ಮೂಲಕ ಯಾರು ಶಿವಾನಂದ್ ಕುರುಬರ್ ಅವರು ಅಬಕಾರಿ ಇಲಾಖೆಯ ಸ್ಥಳೀಯ ಬಂಗಾರಪೇಟೆ ತಾಲೂಕಿನ SI, ಹಾಗೇನೆ ಶಿವಣ್ಣ KN ಅವರು ASI ಅವರಿಗೆ ಕೊಟ್ಟಿದ್ದೀವಿ. ಈಗ ಅವರು ಜೊತೆಗೆ PDO ಅವ್ರ ಪರವಾಗಿ ಬಂದಿರುವಂತಹ ಸೋಮಶೇಖರ್ ಬಿಲ್ ಕಲೆಕ್ಟರ್ ಅವ್ರಿಗೂ ಒಂದು ಕಾಪಿ ಕೊಡ್ತಾ ಇದ್ದೀವಿ. ಈಗ ಈ ವಿಚಾರವಾಗಿ ಇಲಾಖೆ ವತಿಯಿಂದ ಏನ್ ಕ್ರಮಗಳು ಆಗುತ್ತೆ, ಏನ್ ಮಾಡ್ತಾರೆ, ಮತ್ತೆ ಯಾರಾದ್ರೂ ಗ್ರಾಮಸ್ಥರು ಊರಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಆಗ್ತಾ ಇದ್ರೆ ಯಾವ ಫೋನ್ಗೆ ಕಾಲ್ ಮಾಡಬೇಕು ಅನ್ನೋದನ್ನ ಇವಾಗ ಶಿವಾನಂದ್ ಅವರು ತಿಳಿಸ್ತಾರೆ. ಬಿಡ್ರಮ್ಮ ಸಾಕು, ಕೇಳಿಸ್ಕೊಳ್ಳಿ ಅವ್ರು ಹೇಳೋದು. ಇವತ್ತಿನ ಸಮಾರಂಭದಲ್ಲಿರುವಂತ KRS ಪಕ್ಷದ ಅಧ್ಯಕ್ಷರು ಮತ್ತು ಎಲ್ಲ ಘಟಕಾಧಿಕಾರಿಗಳು ಮತ್ತು ಎಲ್ಲ ಸಾರ್ವಜನಿಕರು ಮತ್ತು PDO ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಎಲ್ಲರಿಗೂ ನಮಸ್ಕರಿಸುತ್ತಾ, ಮೊನ್ನೆ ನಮ್ಮ ಕಚೇರಿಗೆ ಬಂದು ನಾವು ಈ ರೀತಿ ಕಾರ್ಯಕ್ರಮ ಮಾಡ್ತಿದ್ದೀವಿ, ನಿಮ್ದು ಬೆಂಬಲ ಬೇಕು ಬರ್ಬೇಕಂದ್ರು. ಆ ತರ ನಾವು ಇವತ್ತು ಬಂದಿವಿ. ಇಲ್ಲಿ ನಮಗೆ ಬಂಗಾರಪೇಟೆ ಮತ್ತು KGF ತಾಲೂಕಿಗೆ ನಮ್ದು ಒಂದೇ ಆಫೀಸು. ನಮ್ದು ಹಳ್ಳಿಗಳು ಜಾಸ್ತಿ ಬರ್ತವೆ, ಸಿಬ್ಬಂದಿ ಜನ ಕಡಿಮೆ ನಮ್ಮಲ್ಲಿ. ಆದ್ರೂ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೆಲ್ಲ ನಾವು ಆಫೀಸ್ಗೂ ಕಂಪ್ಲೇಂಟ್ ಬರ್ತಾ ಇರ್ತವೆ. ಸಾರ್ವಜನಿಕರು ನಮ್ಮ ಇಲಾಖೆಗೆ ಸಹಕಾರ ಮಾಡಿ ಕಂಪ್ಲೇಂಟ್ ಕೊಟ್ಟರೆ ನಾವು ಇಮಿಡಿಯೇಟ್ ಕ್ರಮ ತಗೋತೀವಿ. ನಾವು ಹಂಗೆ ಪೆಟ್ರೋಲಿಂಗ್ ಮಾಡ್ತಿರ್ತೀವಿ, ನಾವು ಬಂದಾಗ ಸಿಕ್ಕರೂ ನಾವು ಕ್ರಮ ತಗೋತೀವಿ. ಒಂದೊಂದು ಹಳ್ಳಿ ಜಾಸ್ತಿ ಇರ್ತಾವಲ್ಲ, ಹಂಗಾಗಿ ನೀವು ಸಾರ್ವಜನಿಕರು ನಮಗೆ ಕಂಪ್ಲೇಂಟ್ ಅನ್ನು ಫೋನ್ ಮುಖಾಂತರನು ಕೊಡ್ಬೋದು, ಅಥವಾ ನಮ್ದು ಬಂಗಾರಪೇಟೆಯಲ್ಲಿ ಆಫೀಸ್ ಇದೆ, MLA ಅವ್ರ ಮನೆ ಪಕ್ಕ ಆಫೀಸ್ ಇದೆ, ಅಲ್ಲಿ ಬಂದು ರೈಟಿಂಗ್ ಮುಖಾಂತರ ನಮ್ಗೆ ಕಂಪ್ಲೇಂಟ್ ಮಾಡಿದ್ರೆ ನಾವು ನಿಮ್ಮ ಮಾಹಿತಿಯನ್ನು ನಾವು ಯಾರಿಗೆ ಇದು ಮಾಡಲ್ಲ, ಹೇಳಲ್ಲ. ನಾವು ಗುಪ್ತವಾಗಿ ಬಂದು ಅವ್ರ ಮೇಲೆ ನಮ್ಮ ಕಾನೂನಿನ ಪ್ರಕಾರ ಏನಿದೆ ಅನ್ನೋ ಕ್ರಮ ತಗೊಂಡು ಗೊತ್ತಾಯ್ತೇನಮ್ಮ, ಅಕ್ರಮ ಚಟುವಟಿಕೆಗಳನ್ನು ಫೋನ್ ಅಲ್ಲೋ ಇನ್ನೊಂದಲ್ಲ ಕೊಟ್ರೆ ನಮ್ಮೂರಲ್ಲಿ ಇಂಥ ಮನೆಯವ್ರು ಮಾಡ್ತಾ ಇದಾರೆ ಅಂದ್ರೆ ನೀವು ಯಾರು ಹೇಳಿದ್ದು ಅಂತ ನಾವು ಅವ್ರಿಗೆ ತಿಳಿಸಲ್ಲ. ಹಾಗಾಗಿ ನೀವು ಧೈರ್ಯವಾಗಿ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಅಬಕಾರಿ ಅಕ್ರಮ ಚಟುವಟಿಕೆಗಳನ್ನ ನಾವು ತಡಿತೀವಿ ಅಂತ. ಹಾಗೆ ನಿಮ್ ನಂಬರ್ ಹೇಳಿ ಶಿವಾನಂದ್ ಅವ್ರೆ, ನಂಬರ್ ಪಡ್ಕೊಳ್ಳಯ್ಯ. ನಂಬರು 810-580-9808. ಇದು ಬಂಗಾರಪೇಟೆ ಮತ್ತು ಕೋಲಾರ ತಾಲೂಕಿನ ಎರಡೂ ತಾಲೂಕಿನ KGF ಬಂಗಾರಪೇಟೆ ಮತ್ತು KGF ತಾಲೂಕಿನ ಎರಡೂ ತಾಲೂಕಿನ ಜನರು ಇವರ ವ್ಯಾಪ್ತಿಗೆ ಬರ್ತಾರೆ. ಹಾಗಾಗಿ ಈ ಇಡೀ ಎರಡೂ ತಾಲೂಕುಗಳ ಗ್ರಾಮಸ್ಥರು ಕೂಡ ಇಲ್ಲಿ ನಂಬರ್ ಕೂಡ ಎರಡೂ ತಾಲೂಕುಗಳ ಗ್ರಾಮಸ್ಥರು ಯಾರೇ ಆಗಲಿ ನಿಮ್ಮೂರಲ್ಲಿ ಯಾವುದೇ ರೀತಿಯ ಅಕ್ರಮ ಮದ್ಯ ಮಾರಾಟದ ಚಟುವಟಿಕೆ ನಡೀತಾ ಇದ್ರೆ, ಗೂಡಂಗಡಿ, ಪೆಟ್ಟಿ ಅಂಗಡಿ, ದಿನಸಿ ಅಂಗಡಿ ಅಥವಾ ಯಾವುದೋ ಒಂದು ಮನೇಲಿ ಇಟ್ಕೊಂಡು ಏನಾದ್ರು ಮಾರ್ತಾ ಇದ್ರೆ ಇವರಿಗೆ ನೀವು ಮಾಹಿತಿ ಕೊಟ್ರೆ ಅದನ್ನ ಮಾಹಿತಿಯನ್ನು ಅವರು ಗುಪ್ತವಾಗಿ ಇಟ್ಕೊಳ್ತಾರೆ, ರಹಸ್ಯವಾಗಿಡ್ತಾರೆ. ಅಂದ್ರೆ ಯಾರು ಹೇಳಿದ್ರು ಅಂತ ಹೇಳೋದಿಲ್ಲ. ನೇರವಾಗಿ ಅವ್ರು ಬಂದು ಅಲ್ಲಿ ಕಾರ್ಯಾಚರಣೆ ನಡೆಸಿ ಆ ಮನೆಯಲ್ಲೋ ಅಂಗಡಿನಲ್ಲೋ ಮದ್ಯ ಮಾರಾಟ ಮಾಡ್ತಾ ಇದ್ರೆ ಲೈಸೆನ್ಸ್ ಇಲ್ಲದೆ ಅವ್ರ ಮೇಲೆ ಕೇಸ್ ಹಾಕಿ ಅವರು ಕಾನೂನು ಕ್ರಮ ಜರುಗಿಸ್ತಾರೆ. ಹಾಗಾಗಿ ಅವ್ರ ನಂಬರ್ ಇನ್ನೊಂದ್ಸಲ ಹೇಳ್ತೀನಿ, 8158098808. ಇಲ್ಲ, ಒಂದು ನಂಬರ್ ಕಡಿಮೆ ಇದೆಯಲ್ಲ, 8105809808 8105809808. ಈ ಸಂಖ್ಯೆಯನ್ನ ದಯವಿಟ್ಟು ಬರ್ಕೊಳ್ಳಿ. ಈ ವಿಡಿಯೋ ನೋಡ್ತಾ ಇದ್ರೆ ನೀವು ಬೇಕಾದ್ರೆ ಹಿಂದಕ್ಕೆ ಹೋಗಿ ಮತ್ತೆ ಈ ನಂಬರ್ ಹೇಳಿರೋದನ್ನ ಮತ್ತೆ ಇನ್ನೊಂದ್ಸಲ ಕೇಳ್ಕೊಂಡು ಬರ್ಕೊಂಡು ಧೈರ್ಯವಾಗಿ ಅವರು SI ಶಿವಾನಂದ ಹಿರೇಕುರುಬರ್ ಅಂತ ಅವ್ರಿಗೆ ಫೋನ್ ಮಾಡಿ ಮಾಹಿತಿ ಕೊಡಿ. ಅದನ್ನ ಅವರು ಗುಪ್ತವಾಗಿಡ್ತಾರೆ. ಅಕಸ್ಮಾತ್ ನೀವು ಯಾರಿಗೋ ಅವ್ರಿಗೆ ಮಾಹಿತಿ ಕೊಟ್ಟಿದ್ರಿ, ಆದ್ರೆ ಅವ್ರಿಗೆ ಯಾರ ವಿರುದ್ಧ ನೀವು ಕೊಟ್ಟಿದ್ರು ಅವ್ರು ಬಂದು ನಿಮ್ಮನ್ನೇನಾದ್ರು ಕೇಳಿದ್ದಾರೆ ಅಥವಾ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತೀರಂದ್ರೆ ಇವರೇ ಮಾಹಿತಿ ಸೋರಿಕೆ ಮಾಡಿದ್ದು ಅಂತ ಆಗುತ್ತೆ. ಅಂತ ಸಂದರ್ಭದಲ್ಲಿ ದಯವಿಟ್ಟು ನೀವು KRS ಪಕ್ಷಕ್ಕೆ ಕರೆ ಮಾಡಿ. ನಮ್ಮ ಪಕ್ಷದ ಸಂಖ್ಯೆ ಏನಾದ್ರು ಇದೆಯಾ? KRS ಪಕ್ಷದ 7975625575
7975625575 ಈ ಸಂಖ್ಯೆಗೆ ಕರೆ ಮಾಡಿ. ಈ ತರಕ್ಕೆ ನಾವು ಅವರಿಗೆ ಬಂಗಾರಪೇಟೆ KGF ತಾಲೂಕಿನ SI ಅವರಿಗೆ ಕೊಟ್ಟಿದ್ವಿ. ಅವ್ರ ಮಾಹಿತಿಯನ್ನ ಸೋರಿಕೆ ಮಾಡಿದ್ದಾರೆ ಅಂತ ನಮಗೆ ತಿಳಿಸಿ, ನಾವು ಅವಾಗ ಅವ್ರ ಮೇಲೆ ಏನ್ ದೂರು ಕೊಡಬೇಕು, ಎಲ್ಲಿ ಕೊಡಬೇಕು ಅದು ನಾವು ಮಾಡ್ತೀವಿ. ಆ ತರದ ಮಾಡೋರಲ್ಲ ಇವರು, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರುವಂತವ್ರು. ಹಾಗಾಗಿ ಧೈರ್ಯವಾಗಿ ಕೊಡಿ. ಅದು ಅಕಸ್ಮಾತ್ ಅವ್ರ ಇಲಾಖೆಯಲ್ಲಿ ಅವರಲ್ದಿದ್ರೆ ಬೇರೆ ಯಾರೇ ಸೋರಿಕೆ ಮಾಡಿದ್ರು ಭಯ ಪಡಬೇಡಿ, ನಾವು ನಿಮ್ಮ ಜೊತೆಗಿದ್ದೀವಿ. ಆ ತರ ಸೋರಿಕೆ ಮಾಡಿದಂತ ಬದ್ಮಾಶ್ ಅಧಿಕಾರಿಗಳು ಯಾರಾದ್ರೂ ಇದ್ರೆ ಅವ್ರಿಗೆ ಏನ್ ಪಾಠ ಕಲಿಸಬೇಕು ಅನ್ನೋದನ್ನ KRS ಪಕ್ಷ ಮಾಡುತ್ತೆ. ದಯವಿಟ್ಟು ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅದನ್ನ ನಿರ್ವಹಿಸಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ. ಶಿವಣ್ಣ ಅವರೇ, ಇನ್ನೆಷ್ಟು ದಿವಸ ಇದೆ ಸರ್ವಿಸ್ ನಿಮ್ಗೆ? 6 ವರ್ಷ. ಇನ್ನು ಜಾಸ್ತಿನೇ ಸಮಯ ಇದೆ. ಧೈರ್ಯದಿಂದ ಮಾಡಿ. ನೀವೊಂದು SI ಆಗಿ ರಿಟೈರ್ಡ್ ಆಗ್ತೀರಾ ಅನ್ಸುತ್ತೆ. ನಿಮ್ಮ ಹೆಸರು, ನೀವು ಬಹಳ ಎಲ್ಲಿಂದ ಬಂದಿದ್ದೀರಾ? ಯಾವ ಊರಲ್ಲಿ? ಬೆಳಗಾವಿಯಿಂದ ಬಂದಿದ್ದೀರಾ. ಬಹಳ ದೂರಕ್ಕೆ ಬಂದಿದ್ದೀರಾ. ಬಂಗಾರಪೇಟೆ ತಾಲೂಕಲ್ಲಿ ಈ ತರ ಒಬ್ಬ SI ಇದ್ರಪ್ಪ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ಜನ ಮಾತಾಡ್ಕೊಳ್ಬೇಕು. ಶಿವಾನಂದ್ ಅವ್ರೆ, ಆ ತರಕ್ಕೆ ನೀವು ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಕರ್ತವ್ಯ ಆ ತರಕ್ಕೆ ಮಾಡಿ. ಏನಮ್ಮ, ಆಯ್ತಲ್ವಾ? ಆಮೇಲೆ ಎಲ್ಲಿ ಅವರು ನಿಮ್ಮ ಊರಲ್ಲಿ ಒಂದು ಬೋರ್ಡ್ ಹಾಕ್ಬೇಕಪ್ಪ. ಎಲ್ಲಿ ಅದು ಇದೆಯಲ್ಲ ವೆಂಕಟೇಶ, ಫಾರ್ಮ್ಯಾಟ್ ಅವ್ರು ಕೊಡ್ತಾರೆ. ಫಾರ್ಮ್ಯಾಟ್ ಎಲ್ಲೋ ಅದ್ಯಾವ್ದೋ ಒಂದು ಫಾರ್ಮ್ಯಾಟ್ ತೋರಿಸ್ತಾರೆ. ಅಲ್ಲಿ ಈ ಊರಿನಲ್ಲಿ ಅಕ್ರಮ ಮದ್ಯ ಮಾರಾಟ ನಿಷೇಧಿತ ಗ್ರಾಮ ಅಂತ ನೀವೆಲ್ಲ ಅದ್ರದ್ದು ಕೊಡ್ತಾರೆ. ಅವರು ನೀವು ಹಾಕಿ ಒಂದು ಊರು ನಮ್ಮ ಸೆಂಟ್ರ್ ಸ್ಥಳದಲ್ಲಿ ಹಾಕ್ಬೇಕು. ಹಾಕಿ ಜನಕ್ಕೆ ಧೈರ್ಯ ಕೊಡ್ಬೇಕು. ಅದಾಕೋದ್ರಿಂದ ಏನಾಗುತ್ತೆ, ಜನಕ್ಕೆ ಒಂದು ಇವ್ರು ನಾಟಕ ಆಡ್ತಾ ಇಲ್ಲ, ಇವ್ರು ಪ್ರಾಮಾಣಿಕವಾಗಿದ್ದಾರೆ ಅಂತ ಆಗುತ್ತೆ. ಏನಪ್ಪಾ ಚೇತನ್, ಗೊತ್ತಾಯ್ತಾ? ಜನಕ್ಕೆ ಅದನ್ನ ಒಂದು ಬೋರ್ಡ್ ಹಾಕೋದಕ್ಕೆ ವ್ಯವಸ್ಥೆ ಮಾಡು. ಸರಿ, ಕರ್ನಾಟಕ ಇದೊಂದು ಕಾಪಿ ಮಾಡ್ಕೊಂಡು ವೆಂಕಟೇಶ ಬರ ಇದನ್ನೊಂದು ಕಾಪಿ ಮಾಡಿ ಅವ್ರಿಗೊಂದು ಕೊಟ್ಟು ಇನ್ನೊಂದು ಜೆರಾಕ್ಸ್ ನೀವು ಅದನ್ನ ಅವ್ರಿಗೆ ಅವ್ರ ಕೈಯಲ್ಲಿ ಸೈನ್ ಮಾಡಿಸ್ಕೊಂಡು ಸೀಲ್ ಹಾಕ್ಸ್ಕೊಂಡು ಸ್ವೀಕರಿಸಲಾಗಿದೆ ಅಂತ ಹೇಳಿ ಇಟ್ಕೊಂಡು ಅದನ್ನ ಫೈಲ್ ಮಾಡಬೇಕು. ಅವ್ನು ವೆಂಕಟೇಶ್ ಮಾಡ್ತಾನೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ, ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ, ಸಿರಿಗನ್ನಡಂ ಗೆಲ್ಗೆ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮಾಡೋಣ. ನೀನೇ ಮಾಡ್ತೀನಪ್ಪ. ಏನು ಅದ ನಾವು ಮಾಡ್ಕೊಳ್ಳೋಣ, ಇವ್ರು ಕಳ್ಸ್ಬಿಡೋಣ. ಸರಿ, ಥ್ಯಾಂಕ್ ಯು. ಏನಿವತ್ತು ಚಿಕ್ಕರತ್ನಳ್ಳಿ ಗ್ರಾಮದಲ್ಲಿ ಒಂದು 5 ನಿಮಿಷ ಕೂತ್ಕೊಳ್ಳಿ. ಅಕ್ರಮ ಮದ್ಯ ಮಾರಾಟ ಆಗ್ತಾ ಇರೋದನ್ನ ನಿಷೇಧ ಮಾಡಬೇಕು, ಅದನ್ನ ತಡೆಗಟ್ಟಬೇಕು ಅಂತ ಒಂದು ಅಭಿಯಾನವನ್ನ ಹಮ್ಮಿಕೊಂಡಿದ್ವಿ. ಆ ಅಭಿಯಾನಕ್ಕೆ ಬಂದು ಸಹಕಾರ ಕೊಟ್ಟಂತ PDO ಅಧಿಕಾರಿಗಳಿಗೆ, ಅಭಿವೃದ್ಧಿ ಇಲಾಖೆಯ ಸಬ್ ಇನ್ಸ್ಪೆಕ್ಟರ್ಗೆ ಮತ್ತೆ ಈ ಒಂದು ಅಭಿಯಾನಕ್ಕೆ ಬಂದೋಬಸ್ತ್ ನೀಡಿದಂತಹ ಬೂರುಪೇಟೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ಗೂ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ KRS ಪಕ್ಷದ ಪದಾಧಿಕಾರಿಗಳಿಗೂ ಹಾಗೆ ಸೈನಿಕರಿಗೆ ಮತ್ತೆ ಈ ಒಂದು ಊರಿನ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ, ಶುಭ ದಿನ. ಊಟದ ವ್ಯವಸ್ಥೆ ಮಾಡ್ಕೊಳ್ರಪ್ಪ.